ಓಂ ಶಾಂತಿ. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಮಯದ ಅನುಸಾರದಲ್ಲಿ ಬಾಬಾ ಅವ್ರ ಜೊತೆಗೆ ನಾವೆಲ್ಲ ಆತ್ಮಗಳು, ವಿಶೇಷವಾಗಿ ಬ್ರಾಹ್ಮಣ ಆತ್ಮಗಳು, ಯಾರನ್ನ ಭಗವಂತ ವಿಶ್ವ ಕಲ್ಯಾಣಕ್ಕೋಸ್ಕರ ಆಯ್ಕೆ ಮಾಡಿ ಜನ್ಮವನ್ನು ಕೊಟ್ಟು, ಶಿಕ್ಷಣವನ್ನು ಕೊಟ್ಟು, ಪಾಲನೆಯನ್ನು ಕೊಟ್ಟು, ಸೇವೆಗೆ ಯೋಗ್ಯರನ್ನಾಗಿ ಮಾಡಿದ್ದಾರೆ. ಇನ್ಮೇಲೆ ನಾವು ಮಕ್ಕಳು ಯಾವ ರೀತಿ ಸಾಧನೆಯನ್ನು ಮಾಡಬೇಕು, ಹೇಗೆ ಸೇವೆಗೆ ನಿಮಿತ್ತರಾಗಬೇಕು ಹೇಳೋದನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಲೌಕಿಕದಲ್ಲೂ ನೋಡಿ, ಅಪ್ಪ ಅಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಪಾಲನೆ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ. ಮುಂದೆ ಹೋಗ್ತಾ ಇದ್ದ ಹಾಗೆ ಆ ಮಗು ಯಾವ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗತ್ತೋ, ಮೆಡಿಕಲ್ ಫೀಲ್ಡಲ್ಲಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಕಾರ್ಪೆಂಟ್ರ್ ಇರ್ಬೋದು, ಗ್ಯಾರೇಜ್ ಕೆಲಸ ಇರ್ಬೋದು, ಬಂಗಾರ ಏನೇ ಇರಲಿ, ಅದರಲ್ಲಿ ಎಕ್ಸ್ಪರ್ಟೈಸೇಷನ್ ಆಗ್ತಾ ಹೋದಾಗ ಅದರ ಕಡೆನೇ ಗಮನ, ಅದರ ಆಧಾರದಲ್ಲೇನೆ ಸಂಪಾದನೆ, ಅದರಲ್ಲೇ ಮುಂದುವರಿಕೆ ಹೇಳೋದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಅದರ ಆಧಾರದಲ್ಲೇನೆ ಅವರ ಜೀವನ ಹೇಳುವಂಥದ್ದು ಅವಲಂಬನೆ ಆಗಿರುತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾರವರು ನಮ್ಗೇನು ತಿಳಿಸ್ತಾ ಇದ್ದಾರೆ ಇವತ್ತಿನ ಮುರಳಿಯಲ್ಲಿ? ಇವತ್ತು ಭಾಗ್ಯವಿತಾತ ತಂದೆ 4 ಕಡೆಯ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನ ನೋಡಿ ಹರ್ಷಿತರಾಗ್ತಾ ಇದ್ದಾರಂತೆ. ಆದ್ಮೇಲೆ ಭಗವಂತ ನಮ್ಗೆ ಭಾಗ್ಯ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಭಗವಂತ ಹೇಳ್ತಾ, ನಾನು ಯಾರಿಗೂ ಭಾಗ್ಯವನ್ನ ಕೊಡೋದಿಲ್ಲ. ಭಗವಂತನಿಗೆ ಭಾಗ್ಯದಾತ ಅಂತ ಹೇಳಲಿಲ್ಲ, ಭಾಗ್ಯ ವಿಧಾತ ಅಂತ ಹೇಳಿದ. ಭಾಗ್ಯವನ್ನ ಪಡೆದುಕೊಳ್ಳುವಂತ ವಿದ್ಯೆ ವಿಧಿ ವಿಧಾನದ ದಾತ. ಭಾಗ್ಯ ಪಡ್ಕೊಳ್ಳಿಕ್ಕೆ ಏನ್ ಕೊಡ್ತಾರೆ ಬಾಬಾ? ವಿದ್ಯೆ ವಿಧಿ ವಿಧಾನ. ನೀವು ಸುಮ್ಮನೆ ಕೂತ್ಕೊಂಡ್ಬಿಡಿ, ನಿಮ್ಗೆ ಶಾಂತಿ ಸಿಗ್ಬಿಡುತ್ತದ? ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಅಪ್ಪನ ಆಸ್ತಿ ಸಿಗತ್ತಾ? ಇಲ್ಲ ತಾನೆ. ಅಟ್ಲೀಸ್ಟ್ ಮನಸ್ಸನ್ನ ಒಯ್ದ್ಬಿಟ್ಟು ಪರಮಾತ್ಮನಲ್ಲಾದ್ರೂ ಇಡಬೇಕಲ್ವಾ? ಪ್ರಯತ್ನ ಮಾಡಬೇಕೋ ಬೇಡವೋ? ಪ್ರಯತ್ನ ಮಾಡ್ದೇನೆ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಾಗ್ಯ ಪಡೆಯುವಂತ ವಿದ್ಯೆ ವಿಧಿ ವಿಧಾನವನ್ನ ನಿಮ್ಗೆ ಬಾಬಾ ತಿಳಿಸಿದಾರೋ ತಿಳಿಸಿಲ್ವೋ? ಸರಿ, ನೀವದನ್ನು ಧಾರಣೆ ಮಾಡ್ತಾ ಇದ್ದೀರೋ ಇಲ್ವೋ? ಗೊತ್ತಿಲ್ಲ. ಸರಿ, ಧಾರಣೆ ಮಾಡಿದ ಮೇಲೆ ಏನು ಈಶ್ವರೀಯ ಸಂಪಾದನೆ ಆಗತ್ತೆ, ಆ ಸಂಪಾದನೆಯಿಂದ ನಾನೇನ್ ಮಾಡಬೇಕು? ಏನ್ ಮಾಡಬೇಕು? ಭಗವಂತ ನೆನಪು ಮಾಡಿದಾಗ ಆತ್ಮಿಕ ಸಂಪಾದನೆ ಆಗತ್ತೋ ಆಗಲ್ವೋ? ಆಗತ್ತೆ. ಆ ಸಂಪಾದನೆ ಏನ್ ಮಾಡ್ಬೇಕು? ಹಂಚ್ಬೇಕು. ವಿಶ್ವಕ್ಕೆ ಹಂಚೋದು ಆಮೇಲೆ. ಮೊದ್ಲು 2,500 ವರ್ಷದ ಸಾಲ ತೀರಿಸಿ ಮೊದ್ಲು. ಮೊದ್ಲು ಅಡಿಗೆ ಮಾಡಿದ್ಮೇಲೆ ಏನ್ ಮಾಡ್ತೀರೋ? ಊರಿನವರಿಗೆಲ್ಲ ಊಟಕ್ಕೆ ಬಡಿಸ್ತಿರೋ ನೀವು ಊಟ ಮಾಡ್ತಿರೋ? ನಾವು ಯಾಕೆ? ಹಸುವಾಗಿರುತ್ತೆ. ನಿಮಗೆ ಹಸಿವಾಗಿರುವಂತ ಕಾರಣದಿಂದ ಮೊದ್ಲು ನೀವು ಊಟ ಮಾಡಿ, ಆಮೇಲೆ ಏನ್ ಮಾಡಿ? ಊಟವನ್ನ ಬಡಿಸಿ. ಮೊದಲು ಆತ್ಮನ ಹೊಟ್ಟೆ ತುಂಬಬೇಕು, ಮನ ಬುದ್ಧಿ ಸಂಸ್ಕಾರದ ಲೆಕ್ಕಾಚಾರ ಕ್ಲಿಯರ್ ಆಗಬೇಕು, ಶರೀರದ ಲೆಕ್ಕಾಚಾರ ಕ್ಲಿಯರ್ ಆಗಬೇಕು, ಪಂಚತತ್ವದ ಲೆಕ್ಕಾಚಾರ ಕ್ಲಿಯರ್ ಆಗಬೇಕು, ಬೇರೆ ಎಲ್ಲ ಆತ್ಮಗಳ ಲೆಕ್ಕಾಚಾರ ಕ್ಲಿಯರ್ ಆಗಬೇಕು. ಅದೆಲ್ಲ ಸರಿ ಇದ್ರೆ ತಾನೇ ಆದ್ಮೇಲೆ ವಿಶ್ವ ಕಲ್ಯಾಣ ಮಾಡ್ಬೋದು. ವಿಶ್ವ ಕಲ್ಯಾಣ ಅಂತ ಕೂತ್ಕೊಳ್ತೀರಾ, ಮನೇಲಿ ನೋಡಿದ್ರೆ ಪತಿಗೆ ನೋಡಿದ್ರೆ ಪತ್ನಿಗೆ ಆಗಲ್ಲ, ಪತ್ನಿಗೆ ನೋಡಿದ್ರೆ ಪತಿಗೆ ಆಗೋದಿಲ್ಲ, ಮಕ್ಕಳಿಗೆ ನೋಡಿದ್ರೆ ಅಪ್ಪ ಅಮ್ಮನಿಗೆ ಆಗೋದಿಲ್ಲ. ಅವಾಗ ನೀವೇನು ವಿಶ್ವ ಕಲ್ಯಾಣ ಮಾಡ್ತೀರಿ? ಮನೆಯಲ್ಲಿ ಓ ಅಂತ ಬೊಬ್ಬೆ ಹೊಡಿತಿದಾರೆ ಊಟ ಇಲ್ಲ ಅಂತ ಬಿಟ್ಟು, ಊರ್ನವ್ರಿಗೆ ಹೋಗ್ಬಿಟ್ಟು ದಾನ ಮಾಡ್ತೀರಾ ನೀವು? ಊಟನ ಮಾಡ್ತೀರಾ ಮಾಡಲ್ವೋ? ಇಲ್ಲ. ಮೊದಲು ನಾನು ಊಟ ಚೆನ್ನಾಗಿರ್ಬೇಕು, ಮತ್ತೆ ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ಆಮೇಲೆ ತಾನೇ ಬೇರೆಯವರಿಗೆ. ಸರಿ,
ಇವತ್ತು ಬಾಬಾ ಏನ್ ನೋಡ್ತಾ ಇದ್ದಾರೆ, ಯಾವ ಮಕ್ಕಳನ್ನ ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಗಮನ ಕೊಡಿ, ಸೀರಿಯಸ್. ಬಾಬಾ ಎಲ್ಲರಿಗೂ ಒಂದೇ ರೀತಿ ಜ್ಞಾನ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ. ಎಲ್ಲರಿಗೂ ಶಿವ ಬಾಬಾ ಒಂದೇ ಹೌದೋ ಅಲ್ವೋ? ಹೌದು, ಒಬ್ಬರೇ. ಇವತ್ತು ಬಾಬಾ ಏನ್ ನೋಡ್ತಿದ್ದಾರೆ ಅಂತಂದ್ರೆ, ಯಾವ ಮಕ್ಕಳು ನಾನ್ ಹೇಳ್ತಾ ಇರುವಂತ ವಿಧಿಯಲ್ಲಿ ರಾಜಯೋಗವನ್ನು ಮಾಡಿ ಆತ್ಮಿಕ ಸಂಪಾದನೆ ಮಾಡಿ ತಮ್ಮ ಲೆಕ್ಕಾಚಾರವನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಬೇರೆಯವರಿಗೆಲ್ಲ ದಾನವನ್ನು ಮಾಡ್ತಾ ವಿಶ್ವ ಕಲ್ಯಾಣವನ್ನು ಮಾಡ್ತಾ ಭವಿಷ್ಯಕ್ಕೋಸ್ಕರ ಎಷ್ಟು ಸ್ಟಾಕ್ ಜಮಾ ಮಾಡ್ಕೊಂಡಿದ್ದಾರೆ ಅಂತ ಮಕ್ಕಳನ್ನ ಏನ್ ಮಾಡ್ತಿದಾರಂತೆ ಬಾಬಾ? ಭಾಗ್ಯವಂತ ಮಕ್ಕಳು. ಯಾರು ನೋಡ್ತಿದ್ದಾರೆ ಬಾಬಾ? ಭಾಗ್ಯವಂತ ಮಕ್ಕಳು. ವರ್ತಮಾನ ಸಮಯದಲ್ಲೂ ಆತ್ಮೀಯರೇ ನಾವು ನೋಡ್ತೀವಿ, ಜನರ ಹತ್ರ ಕಾರ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಬಂಗಾರ ಇರ್ತದೆ. ಇರ್ತದೋ ಇರಲ್ವೋ? ಜನರ ಹತ್ರ ಇರತ್ತೋ ಇರಲ್ವೋ ಇದೆಲ್ಲ? ಇರುತ್ತೆ. ಅದು ಸ್ವಂತ ಹಣದಿಂದ ಅಥವಾ ಅವರ ತಂದೆ ತಾಯಿಗಳಿಂದನೋ ಅಜ್ಜನಿಂದನೋ ಪಿತ್ರಾರ್ಜಿತವಾಗಿ ಆಸ್ತಿ ಸಿಕ್ಕಿದ್ರೆ ಓಕೆ. ಅದೇ ಎಲ್ಲ ಬಿಲ್ಡಿಂಗ್ಗಳು, ಸಾಧನಗಳು, ಕಾರು, ಬಂಗಾರ ಇಲ್ಲ, ಬ್ಯಾಂಕ್ ಲೋನ್ ಅಲ್ಲಿ ಇದ್ರೆ ಏನಾಗ್ತದೆ? ನೀವು ಅದರ ಮಾಲೀಕರಾಗ್ತಿರೋ ಸಾಲಗಾರರಾಗ್ತಿರೋ? ಆವಾಗ ಅದು ನಿಮ್ದು ಭಾಗ್ಯ ಹೌದೋ ಅಲ್ವೋ? ಅಲ್ಲ. ಹಾಗಿದ್ರೆ ನಿಮ್ಮ ಹತ್ರ ಇವತ್ತೇನಿದೆ? ಸಾಲ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆ ಅಂತಂದ್ರೆ ನೀವ್ ಹೆಂಗಿದ್ದೀರಿ? ಸಾಲದಲ್ಲಿ. ಅಣ್ಣವ್ರೆ ಪದೇ 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 ಸಿಟ್ಟು ಬರ್ತದೆ ಅಣ್ಣವ್ರೆ. ಯಾರೇನ್ ಮಾಡಿದ್ರು ಕೂಡ ಏನಾಗೋದಿಲ್ಲ, ಮನಸ್ಸು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಹೊಟ್ಟೆ ಕಿಚ್ಚು ಬರ್ತದೆ ಅಲ್ವಾ? ಅವಾಗ ಇದೆಲ್ಲ ಏನು? ನಿಮ್ಮ ಹತ್ರ ಯಾವ್ದು ಸ್ಟಾಕ್ ಇದೆ? ಭಾಗ್ಯ ಇದೆಯಾ ದೌರ್ಭಾಗ್ಯ ಇದೆಯೋ? ಹೇಳಿ. ದೌರ್ಭಾಗ್ಯ. ಅದೇ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದ್ರೆ ಆವಾಗ ಏನಿದೆ ನಮ್ಮ ಹತ್ರ? ಭಾಗ್ಯ ಇದೆ. ಭಾಗ್ಯ ಇದೆ. ಅದಕ್ಕಾಗಿ ಭಗವಂತ ಕೇಳ್ತಾರೆ, ಮಕ್ಕಳೇ, ಯಾರು ಭಗವಂತನ ನಿರಾಕಾರವಾದಂತ ಈ ಸಪ್ತ ಗುಣಗಳನ್ನ ಪ್ರತಿದಿನ ಈಶ್ವರಿಯ ಸೇವೆ ಸಾಧನ ರಾಜಯೋಗದ ಮೂಲಕ ಸಂಪಾದನೆ ಮಾಡ್ತಿದ್ದಾರೋ, ಪ್ರತಿನಿತ್ಯ ಅವರ ಜೀವನದಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೋ, ಸಾಲವನ್ನ ತೀರಿಸ್ತಾ ಇದ್ದಾರೋ, ಬೇರೆಯವರಿಗೆ ದಾನ ಮಾಡ್ತಿದ್ದಾರೋ, ಮತ್ತು ಭವಿಷ್ಯಕ್ಕೋಸ್ಕರ ಯಾರು ತುಂಬಾ ಸ್ಟಾಕ್ ಇಟ್ಕೊಂಡಿದ್ದಾರೋ ಅವರನ್ನ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ? ಹರ್ಷಿತರಾಗ್ತಾ ಇದ್ದಾರೆ. ಹಾಗಿದ್ರೆ ಆತ್ಮೀಯರೇ, ಈ ಲಿಸ್ಟ್ ಅಲ್ಲಿ ನೀವು ಇದ್ದೀರಿ ಅಂತ ಅನ್ಸತ್ತಾ? ಹಾಯಾನ? ಸತ್ಯವಾಗಿ ಹೇಳ್ಬೇಕು, ಈ ಲಿಸ್ಟ್ ಅಲ್ಲಿ ನೀವು ಇದ್ದೀರೋ ಇಲ್ವೋ? ಸ್ವಲ್ಪ ಮಟ್ಟಿಗೆ ಇದೀವಿ ಅಷ್ಟೇ. ಹೌದಾ? ಭಗವಂತ ಶಾಂತಿ ಕೊಡಪ್ಪ, ಕಷ್ಟ ದೂರ ಮಾಡಪ್ಪ, ಈ ಸಮಸ್ಯೆ ಪರಿಹಾರ ಮಾಡಪ್ಪ, ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ಸ್ವಲ್ಪ ಸಹಾಯ ಮಾಡಪ್ಪ. ಕೇಳ್ತಿರೋ ಕೇಳಲ್ವೋ? ಅದಕ್ಕೆ ಸ್ವಲ್ಪ ಮಟ್ಟಿಗೆ ಇದೀವಿ ಅಂತ ಹೇಳಿದ್ದೆ. ಅಲ್ಲ, ನಿಮ್ಮ ಹತ್ರ ಇದ್ದಿದ್ದು ನೀವು ಯಾಕೆ ಕೇಳ್ಬೇಕಿತ್ತು? ನಿಮ್ಮ ಹತ್ರ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ನೀವು ಯಾಕೆ ಕೇಳಬೇಕಿತ್ತು? ನಿಮ್ಮ ಹತ್ರ ಹಣ ಸಂಪಾದನೆ ಇದೆ, ನಿಮ್ಮ ಮನೇಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲೈಸೇಷನ್ ಮಾಡಿದ್ದಾರೆ, ಓಕೆ, ಅದು ಮಾಡಿದ್ಮೇಲೆ ಅವ್ರಿಗೆ ಫೀಸ್ ಕೊಡಬೇಕು. ನಿಮ್ಮ ಬ್ಯಾಂಕಲ್ಲಿ ಹಣ ಇದೆ, ನೀವು ಯಾರಿಗಾದ್ರೂ ಹಣ ಕೇಳಲಿಕ್ಕೆ ಹೋಗ್ತೀರಾ? ಇಲ್ಲ. ATM ಕಾರ್ಡ್ ಕೊಟ್ವಿ, ಸ್ವೈಪ್ ಮಾಡಿದ್ವಿ, ಹಣ ಪೇಮೆಂಟ್ ಮಾಡಿದ್ವಿ, ಹೌದು ತಾನೆ? ಬಟ್ಟೆ ತಗೊಳ್ಬೇಕು, ಯಾರನ್ನು ಕೇಳಬೇಕಾಗಿದ್ದಿಲ್ವಲ್ಲ. ಬಂಗಾರ ತಗೊಳ್ಬೇಕು, ಯಾರನ್ನು ಕೇಳಬೇಕಾದ ಅವಶ್ಯಕತೆ ಇಲ್ವಲ್ಲ. ಯಾಕೆ? ನಾನು ಸಂಪಾದನೆ ಮಾಡಿರುವಂತ ಹಣ ನನ್ನ ಕೈಲಿರ್ಬೇಕಾದ್ರೆ ನಾನು ಹೇಗೆ ಬೇಕಾದ್ರೂ ಅದನ್ನು ಉಪಯೋಗ ಮಾಡುವಂತ ಅಧಿಕಾರ ನನಗಿದೆ. ಆವಾಗ ನಾನು ಯಾರನ್ನೂ ಬೇಡಬೇಕಾದಂತ, ಕೂಗಬೇಕಾದಂತ, ಕೇಳಬೇಕಾದಂತ, ಯಾರ ಕೈ ಚಾಚುವಂತ ಅವಶ್ಯಕತೆ ಇಲ್ಲ. ಇವತ್ತು ನಾವು ಭಗವಂತನ ಎದುರುಗಡೆ ಹೋಗ್ಬಿಟ್ಟು ಇದನ್ನು ಬೇಕು ಇದನ್ನು ಬೇಕು ಕೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಅಷ್ಟು ಸಂಪಾದನೆ ಇಲ್ಲ ಅಂತ ಅರ್ಥ. ಓಕೆನಾ? ಅಯ್ಯೋ, ಇವತ್ತು ಬಾಬಾ ಮುಲ್ಲಿ ಚೆನ್ನಾಗಿ ಹೇಳ್ಬಿಟ್ಟಿದಾರಪ್ಪ, ನಾವು ಭಾಗ್ಯವಂತರಾಗ್ಬಿಟ್ಟಿದ್ದೀರಿ ಅಂತ ತಿಳ್ಕೊಂಡ್ಬಿಡ್ಬೇಡಿ ಆತ್ಮೇಲೆ. ನಂಬರ್ 2, ಭಾಗ್ಯ ಹೇಳುವಂಥದ್ದು ಹಣದಿಂದ,
ಐಶ್ವರ್ಯದಿಂದ, ಹೆಸರಿನಿಂದ, ಕೀರ್ತಿಯಿಂದ, ಸಾಧನದಿಂದ, ಬಿಲ್ಡಿಂಗಿಂದ, ಬಂಗಾರದಿಂದ, ರೇಷ್ಮೆ ಸೀರೆಯಿಂದ ಬರುವಂಥದ್ದು ಅಲ್ಲ. ಭಾಗ್ಯ ಯಾವುದು? ಮಾನಸಿಕ ನೆಮ್ಮದಿ, ಖುಷಿ, ಆನಂದ, ಪ್ರೀತಿ, ಸಂತೋಷ, ಸಂಪನ್ನತೆ, ಸಫಲತೆ. ಆತ್ಮ ಒಳಗಡೆಯಿಂದ ಏನಾಗಿರ್ಬೇಕು? ಖುಷಿಯಾಗಿರ್ಬೇಕು. ಮಸ್ತ್. ಹೊರಗಡೆ ಬೇಕಾದ್ರೆ ಸಾಧಾರಣ ಬಟ್ಟೆನೇ ಇರಲಿ, ಏನು ತೊಂದರೆ ಏನಿಲ್ಲ, ಇಷ್ಟು ಹಾಕೊಂಡಿರೋ ಬಟ್ಟೆನೇ ಬೇಕು ಅಂತಿಲ್ಲ, ಎಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಶರೀರ ತುಂಬಾ ಚೆನ್ನಾಗಿ ಶೃಂಗಾರ ಆಗಿದೆ, ಹೊಟ್ಟೆ ನೋವಿದೆ, ನೀವು ಖುಷಿಯಾಗಿರ್ತೀರೋ ಇರಲ್ವೋ? ಇರಲ್ಲ. ಸರಿ. ಶರೀರ ಹೊರಗಡೆ ಸಿಂಪಲ್ ಆಗಿದೆ, ಸಾಧಾರಣವಾದ ಬಟ್ಟೆ, ಸಾಧಾರಣವಾಗಿ ಊಟ ತಿಂಡಿ ಇದೆ, ನಿಮ್ಮ ಶರೀರಕ್ಕೆ ಏನೂ ಕಾಯಿಲೆ ಇಲ್ಲ, ಯಾವಾಗ ಚೆನ್ನಾಗಿರ್ತೀರಿ? ಏನೂ ಕಾಯಿಲೆ ಇಲ್ದಲೇ ಇದ್ದಾಗ. ಅವಾಗ ಅವಾಗ ಶರೀರ ನಿಮ್ಮ ಮಾತನ್ನು ಕೇಳತ್ತಲ್ವಾ? ಹೌದು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ರೆ, ಭಾಗ್ಯ ಕೊಡುವಂತ ತಂದೆ ತನ್ನ 4 ಕಡೆಯ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡ್ತಿದ್ದಾರೆ. ನನ್ನ ಮಕ್ಕಳ ಹತ್ರ ಎಷ್ಟು ಭಾಗ್ಯ ಇದೆ ನೋಡಿ. ನಮ್ಮ ಹತ್ರ ಭಾಗ್ಯ ಇದ್ದಾಗ ನಮ್ಮ ಜೀವನದಲ್ಲಿ ಕಂಡು ಬರುತ್ತೋ ಬರಲ್ವೋ? ನಮ್ಮಲ್ಲಿ ಹಣ ಸ್ವಲ್ಪ ಜಾಸ್ತಿ ಇದ್ರೆ ಮಣ್ಣಿನ ನೆಲದಿಂದ ಟೈಲ್ಸ್ ನೆಲ ಮಾಡ್ಕೊಳ್ತೀವಿ ತಾನೆ? ಹೌದು. 2 ವೀಲರ್ ಇರೋದು 4 ವೀಲರ್ ತರ್ತೀವಿ ತಾನೆ? ಹ್ಮ್ 5,000 ರೂಪಾಯಿ ಮೊಬೈಲ್ ಇರೋದು 25,000 ರೂಪಾಯಿ ಮೊಬೈಲ್ ತಗೊಳ್ತೀವಿ ತಾನೆ? ಯಾಕೆ? ಹಣ ಯಾಕೆ? ಐತೆ ಹಣ ಹಣ ಐತೆ ಜಾಸ್ತಿ ಇದೆ ಅಂತ. ದುಡ್ಡಿದೆ. ದಿನನಿತ್ಯದ ಜೀವನದಲ್ಲಿ ನಾವು ಸಾಧನವನ್ನು ಹೆಚ್ಚಿಗೆ ತರ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಭಗವಂತ ಏನ್ ಕೇಳ್ತಿದ್ದಾನೆ ಅಂತಂದ್ರೆ, ಮಕ್ಕಳೇ, ಕರ್ಮವನ್ನು ಮಾಡಬೇಕಾದ್ರೆ ಶಾರೀರಿಕವಾಗಿ ನಾನು ಶ್ರೀಮಂತವಾಗಿರಬೇಕು, ಒಳ್ಳೊಳ್ಳೆ ಸಾಧನವನ್ನು ನಾನು ಜೊತೆಯಲ್ಲಿ ಇಟ್ಕೊಳ್ಬೇಕು, ಅದನ್ನು ಧರಿಸಬೇಕು, ನಾನು ಶ್ರೀಮಂತನಾಗಬೇಕು, ನಾನು ಸುಂದರವಾಗಿ ಕಾಣಬೇಕು ಹೇಳುವಂತ ಯಾವ ಮನೋಭಾವ ನಿಮ್ಮಲ್ಲಿದೆಯೋ, ಅದೇ ರೀತಿ ಪ್ರತಿದಿನ ಆತ್ಮಿಕ ಸಂಪಾದನೆಯನ್ನು ಮಾಡಿ ಸಾಲವನ್ನ ತೀರಿಸಿಬಿಟ್ಟು ಪ್ರತಿದಿನ ಆ ಸಪ್ತಗುಣಗಳಿಂದ ಶೃಂಗಾರ ಮಾಡಿಬಿಟ್ಟು ಕರ್ಮಕ್ಷೇತ್ರದಲ್ಲಿ ಇಳಿತಾ ಇದ್ದೀರಾ. ಆವಾಗ ಪ್ರತಿದಿನ ನಮ್ಮ ಗಮನ ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ಮದುವೆ ಮನೆಗೆ ಹೋಗ್ಬೇಕಾದ್ರೆ ಕುತ್ತಿಗೆಯಲ್ಲಿ ಅರ್ಧ kg ಡೈಮಂಡ್ ನೆಕ್ಲೆಸ್ ಇದೆ, ಗಮನ ಎಲ್ಲಿರ್ತದೆ? ನಕ್ಲಿಸ್ ಮೇಲೆ ಇರ್ತದೆ ಇರಲ್ವೋ? ಇರುತ್ತೆ. 50,000 ರೂಪಾಯಿ ಕೈಯಲ್ಲಿ ಮೊಬೈಲ್ ಇದ್ರೆ ಮೊಬೈಲ್ ನೋಡ್ತಿರ್ತೀವಿ. ಗಮನ ಇರ್ತದೆ. ಕೆಲವೊಂದ್ಸಲ ಎಷ್ಟು ಮಜಾ ಗೊತ್ತಾ? ಚಪ್ಪಲಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಚಪ್ಪಲಿ ತಗೊಂಡಿರ್ತೀರಿ. ಎಷ್ಟು ಸಾವಿರ ರೂಪಾಯಿದು? 2,000. ಸರಿ. ತಿರುಪತಿ ದರ್ಶನಕ್ಕಂತ ಹೋಗಿರ್ತೀರ. ಹೋಗ್ಬೇಕಾದ್ರೆ ನೆನಪು ಮಾಡ್ಕೊಂಡಿರ್ತೀರ ಹಳೆ ಚಪ್ಪಲಿ ಹಾಕೊಂಡು ಹೋಗ್ಬೇಕು ಅಂತ. ಯಾಕೆ ಹೇಳಿ? ಯಾರು ತಗೊಳಲ್ಲ, ಆ ಯಾರು ಹಾಕೊಂಡು ಹೋಗಲ್ಲ. ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಚಪ್ಪಲಿ ಪ್ರವೇಶ ಇಲ್ಲ, ಹೌದಾ? ಹೊರಗಡೆಗೆ ಇಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಸರಿ, ಹೋಗ್ಬೇಕಾದ ಅರ್ಜೆನ್ಸಿಯಲ್ಲಿ ಮರ್ತು ಬಿಟ್ರಿ, 2,000 ರೂಪಾಯಿ ಹೊಸ ಚಪ್ಪಲಿ ತಗೊಂಡು ಹೋದ್ರಿ. ಎಲ್ಲಿಗೆ? ತಿರುಪತಿಗೆ. ಸರಿ. ಹೊಸ ಚಪ್ಪಲಿ ಅಂತ ಬಿಟ್ಟು ಅಲ್ಲಿ ದರ್ಶನಕ್ಕೆ ಒಳಗಡೆ ಬಿಡ್ತಾರಾ? ಇಲ್ಲ, ಇಲ್ಲ. ಚಪ್ಪಲಿ ಎಲ್ಲಿ ಇಡ್ಬೇಕಾಯ್ತು? ಹೊರಗಡೆ. ಹೊರಗಡೆ. ದರ್ಶನಕ್ಕೆ ಹೋದಾಗ ಏನ್ ನೆನಪಿರ್ತದೆ? ಚಪ್ಪಲಿ ಹೊಸ ಬಿಟ್ಟಿದ್ದೀನಿ actually ಅಲ್ಲಿ. 2,000 ರೂಪಾಯಿ ಚಪ್ಪಲಿ ನೆನಪಿರ್ತದೋ ಇರಲ್ವೋ? ಇರ್ತೈತೆ. ಪ್ರತಿ ಸಲ ಗೋವಿಂದ ಗೋವಿಂದ ಹೇಳ್ಬೇಕಾದ್ರೆ ಆ ಚಪ್ಪಲಿನೂ ನೆನಪಿರ್ತದೆ. ಹೌದು ತಾನೆ? ಯಾಕಂದ್ರೆ ಅಷ್ಟು ಬೆಲೆ ಕೊಟ್ಬಿಟ್ಟು ತಗೊಂಡಿದ್ದಿಲ್ಲ, ಇಟ್ಕೊಂಡಿದ್ದಿಲ್ವಾ? ಹಾಗೆ ನಿಮ್ಮಲ್ಲಿ ಇರುವಂತ ವಿಶೇಷವಾದಂತ ಸಾಧನ ಕಡೆಗೆ ಹೇಗೆ ಗಮನ ಇರ್ತದೋ, ಪ್ರತಿದಿನ ನಿಮ್ಮಲ್ಲಿ ಅವ್ಯಕ್ತ ರೂಪದಲ್ಲಿ ಇರುವಂತಹ ಸಪ್ತಗುಣಗಳು, ಯಾವುದು? ಅವ್ಯಕ್ತ ನಿರಾಕಾರ ರೂಪದಲ್ಲಿರುವಂತ ಸಪ್ತಗುಣಗಳು, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ, ಶಕ್ತಿ, ಇದನ್ನ ಧರಿಸಿರ್ತೀರಾ. ಇವತ್ತು ನಾವು ಬಾಬನ ಮಕ್ಕಳು ಏನ್ ಮಾಡ್ತೀವಿ? ವೈಟ್ ಡ್ರೆಸ್ ಹಾಕೊಳ್ತೀವಿ ತಾನೆ, ಬ್ಯಾಡ್ಜ್ ಹಾಕೊಳ್ತೀವಿ ತಾನೆ. ಹಾಗೆ ಮನಸ್ಸಿನಲ್ಲಿ ಅವ್ಯಕ್ತ ರೂಪದಲ್ಲಿ ಇರುವಂತಹ ಆ ಸಪ್ತಗುಣಗಳನ್ನ ನೀವು ಧರಿಸಿದ್ದೇ ಆದರೆ, ಈಗ ನೀವು ವೈಟ್ ಡ್ರೆಸ್ ಹಾಕೊಂಡ ಜನರಿಗೆ ಏನು ಕಾಣುತ್ತೆ ಆತ್ಮೀಯರೇ? ಬ್ಯಾಡ್ಜ್. ಬ್ಯಾಡ್ಜ್ ಹಾಕೊಂಡಾಗ ಬ್ಯಾಡ್ಜೆ ಬಿಗಿ. ಕಾಣುತ್ತಲ್ವಾ? ಹಾಗೆ ನಿಮ್ಮ ಮನ ಬುದ್ಧಿಯಲ್ಲಿ ನೀವು ಯಾವ್ದು ಜೊತೆಗೆ ಜೋಡಣೆ ಆಗಿರ್ಬೇಕು? ಯಾವ್ದು ಜೊತೆ ಜೋಡಣೆ ಆಗಿರ್ಬೇಕು? ಶಾಂತಿ, ಸುಖ, ನೆಮ್ಮದಿ. ಪ್ರತಿದಿನ ಈಶ್ವರಿ ಸೇವೆ ಮಾಡಿದ ಮೇಲೆ ಜನರಿಂದ ಸಿಗುವಂತ ಆಶೀರ್ವಾದ, ಅವರು ಕೊಡುವಂತ ಪ್ರೀತಿ, ಅವರು ಕೊಡುವಂತ ನನ್ನತನ, ಅದರ ಜೊತೆಗೆ ಜೋಡಣೆ ಆಗಿ ನಾವು ಯಾವ್ದ್ರ ಜೊತೆ ಜೋಡಣೆ ಆಗ್ತೀವಿ?
ಸುಖ ಶಾಂತಿ ನನ್ನ ಮಕ್ಕಳು, ಅವ್ರ ಎಜುಕೇಶನ್, ಅವರ ಆರೋಗ್ಯ, ನಮ್ಮ ಅಪ್ಪ ಅಮ್ಮ, ನಮ್ಮ ಆಸ್ತಿ, ನಮ್ಮ ಕಾಯಿಲೆ, ನಮ್ಮ ಒಡವೆ, ಶರೀರ, ಬಟ್ಟೆ, ಇದೆಲ್ಲ ನಂದು ನನ್ನದು ನಂದು ಅಂತ ಏನ್ ಮಾಡ್ತೀವಿ? ಅದರ ಜೊತೆಯಲ್ಲಿ ಅದನ್ನ ಧಾರಣೆ ಮಾಡಿಕೊಂಡು ನಾನು ಕರ್ಮಕ್ಷೇತ್ರಕ್ಕೆ ಇಳಿದಾಗ ಜನರಿಗೇನು ಕಾಣ್ತದೆ? ನಿಮ್ಮ ಮನೇಲಿ ತರಕಾರಿ ತಂದಿರ್ತೀರಾ, ಕೊಳ್ತೋಗಿರೋ ತರಕಾರಿ, ಕೊಳ್ತೋಗಿರುವಂತ ಹಣ್ಣು, ನಿನ್ನೆದು ನಂದಿನಿ ಹಾಲಿನ ಪ್ಯಾಕೆಟು, ಅದೆಲ್ಲವನ್ನ ಇಟ್ಕೊಂಡ್ಬಿಟ್ಟು ಏನ್ ಮಾಡೋದು? ಇವತ್ತೆಲ್ಲ ಊರು ಸುತ್ಕೊಂಡು ಬರೋದು, ಬ್ಯಾಗಲ್ಲಿ ಇಟ್ಕೊಳ್ಳೋದಪ್ಪ ಕೈಯಲ್ಲಿ. ಬೇರೆಯವ್ರಿಗೆಲ್ಲ ಒಳ್ಳೆ ಸುವಾಸನೆ ಬರ್ತದೋ ಬರಲ್ವೋ? ಬರಲ್ಲ, ಮತ್ತೇನ್ ಬರ್ತದೆ? ದುರ್ಗಂಧ ಬರ್ತದೆ, ಕಾರಣ ಕೊಳ್ತಾ ಇರುತ್ತೆ, ನೀವು ಯಾವ್ದನ್ನ ಹಿಡ್ಕೊಂಡಿದ್ದೀರಿ? ಕೊಳ್ತಿರೋದು. ನಿಮ್ಮ ಮನಸ್ಸಿನಲ್ಲಿ ಯಾವ್ದನ್ನ ಹಿಡ್ಕೊಂಡಿದ್ದೀರಿ? ಶರೀರದ ಆಸೆಗಳು, ವಿಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಯಾವುದನ್ನ ಮನಸ್ಸಿನಲ್ಲಿ ಧರಿಸಿದಿರೋ ಅದರ ಪ್ರಭಾವ ಆತ್ಮೀಯರೇ ಆತ್ಮದ ಮೇಲೂ ಬೀಳತ್ತೆ, ಶರೀರದ ಮೇಲೂ ಬೀಳತ್ತೆ. ಅದಕ್ಕೆ ಇವತ್ತು ಭಗವಂತ ಏನ್ ಹೇಳ್ತಾರೆ? ಮಕ್ಕಳೇ, ಬ್ರಹ್ಮ ಬಾಬಾ ಶಿವಬಾಬಾ ಸಿಗೋ ಮೊದಲು ಯಾವ್ದನ್ನ ಧರಿಸಿದ್ರು? ಯಾವ್ದನ್ನ ಧರಿಸಿದ್ರು? ಸೂಟು, ಬೂಟು, ಕೋಟು ಎಲ್ಲ ಇತ್ತು ತಾನೆ? ಫೋಟೋ ನೋಡಿದಿರಿ ತಾನೆ ನೀವು? ಶಿವಬಾಬಾ ಸಿಕ್ಕಿದ ಮೇಲೆ ಏನ್ ಮಾಡ್ತಾ ಹೋದ್ರು? ಸಿಂಪಲ್ ಆಗಿ ಮನೆ, ತಮ್ಮ ಆಸ್ತಿ, ನಮ್ಮ ಪರಿವಾರ ಎಲ್ಲವನ್ನ ಬಿಟ್ಟು ನಿರಾಕಾರ ಸಂಪಾದನೆ ಏನಿದೆ ಅದನ್ನು ಧರಿಸ್ತಾ ಹೋದ್ರು. ಓಕೆ, ಯಾವಾಗ ಅದನ್ನು ಧರಿಸ್ತಾ ಇದ್ದಾಗ ಏನಾಯ್ತು ಅಂತಂದ್ರೆ, ಕೇವಲ ಸೇವೆ ಮಾಡಬೇಕಾದ್ರೆ ಅಷ್ಟೇ ಅಲ್ಲ, ಜ್ಞಾನ ಹೇಳಬೇಕಾದ್ರೆ ಅಷ್ಟೇ ಅಲ್ಲ, ಕರ್ಮ ಮಾಡಬೇಕಾದ್ರೂ ಕೂಡ ಏನಾಯ್ತು? ಭಗವಂತನ ಪ್ರತ್ಯಕ್ಷತೆ ಆಯ್ತು. ಓಕೆ, ಅಕ್ಕಂದಿರಲು ಒಂದು ಪ್ರಶ್ನೆ, ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ಸತ್ಯ. ಸುಳ್ಳು ಹೇಳ್ಬಾರ್ದು. ಸರಿ. ಪ್ರಶ್ನೆ ಏನು ಅಂತಂದ್ರೆ, ನಿಮಗೆ ಆಭರಣ ಅಂದ್ರೆ ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಆಭರಣ ಅಂತಂದ್ರೆ ತುಂಬಾ ಇಷ್ಟ. ಅದನ್ನ ಮದುವೆ ಮನೆ ಟೈಮಲ್ಲಿ ಮಾತ್ರ ಧರಿಸ್ಬೇಕು ಅಂತ ನಿಮ್ಗೆ ಇಷ್ಟನೋ, ಯಾವಾಗ್ಲೂ ಧರಿಸಿರ್ಬೇಕು ಅಂತ ಇಷ್ಟನೋ? ಇರೋದನ್ನ ಯಾವಾಗ್ಲೂ ಹಾಕ್ಬೇಕಣ್ಣ. ಅದ್ರ ಮೇಲೆ ಅಷ್ಟೊಂದು ಇಟ್ಕೊಂಡು ಅದನ್ನ ಕಲೆಕ್ಟ್ ಮಾಡಿ ಇಟ್ಟು ಯಾರ್ದೋ ಪಾಲಾಗೋದ್ಕಿಂತ ಇರೋದನ್ನ ಧರಿಸ್ಕೊಂಡು ಒಂದಿನ ಅದು ಸೌದು ಹೋಗುತ್ತಾ ಏನೋ ಆಗುತ್ತೆ, ನಾವ್ ಶರೀರ ಬಿಟ್ಟಕ್ಕೆ ಅದು ಅನುಭವಿಸ್ಬೇಕು ಅಂತ ಇರ್ತದ ತಾನೆ? ಇರುತ್ತಣ್ಣ. ಸದಾ ನಾನು ಆಭರಣ ಧರಿಸ್ಬೇಕು, ನಾನು ಸುಂದರವಾಗಿ ಕಾಣಬೇಕು ಇರ್ತದೆ ತಾನೆ? ಅಥವಾ ಅವಾಗ ಧರಿಸ್ಬೇಕು ಅಂತ ಇರ್ತದೋ? ಕೆಲವ್ರಿಗೆ ಕೆಲವ್ ತರ ಇರುತ್ತಣ್ಣ. ಎಲ್ಲ ಸ್ಟಾಕ್ ಕತೆ ಬೇಡ, ನಿಮ್ಮ ಕತೆ. ನನ್ ಕತೆ ಅಷ್ಟೇ ಅಣ್ಣ. ಅದ್ ಎಷ್ಟಿದೆ ಅದ್ ಹಾಕೊಂಡು ಸದಾ ಧರಿಸಬೇಕು, ನಾನು ಸುಂದರವಾಗಿರ್ಬೇಕು. ಓಕೆ, ಕಳ್ಳರು ಬರ್ತಾರೆ, ಕತ್ಕೊಂಡು ಹೋಗ್ತಾರೆ, ಅದು ವಿಷಯ ಬೇರೆ. ಅದು ನಮ್ಮ ಮನಸ್ಸಿಗೆ ಏನಿರ್ತದೆ, ಸದಾ ನಾನು ಅದನ್ನು ಧರಿಸಬೇಕು. ಯಾಕಂದ್ರೆ ಆ ಧರಿಸಿಬಿಟ್ಟು ಕನ್ನಡಿ ಎದುರುಗಡೆ ನಾನು ನಿಂತ್ಕೊಂಡು ನೋಡಿದಾಗ ನಾನು ನಾರ್ಮಲ್ಗಿಂತ ಸುಂದರವಾಗಿ ಕಾಣ್ತೇನೆ. ನನಗೆ ನಾನು ಸುಂದರವಾಗಿ ಕಾಣಬೇಕು, ಪ್ರಪಂಚಕ್ಕೂ ಕೂಡ ನಾನು ಸುಂದರವಾಗಿ ಕಾಣಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಇರುತ್ತೋ ಇರಲ್ವೋ? ಇರುತ್ತೋ ಇರಲ್ವೋ? ಇಲ್ಲ ಅಣ್ಣವ್ರೆ, ನಮ್ಗಂತೂ ನಾನ್ ವೈಯಕ್ತಿಕವಾಗಿ ನನಗಂತೂ ಇಲ್ಲ. ಈಗಿನ ಕತೆ ಬೇಡ, ಜ್ಞಾನ ಸಿಗೋ ಮೊದ್ಲು ಇತ್ತೋ ಇಲ್ವೋ? ಮೊದ್ಲಿತ್ತು. ಆವಾಗಿನ ಕತೆ ಹೇಳಿ. ಈಗ ಇಲ್ದೇ ಇರ್ಬೋದು. ನಾರ್ಮಲ್ ಮನುಷ್ಯರಿಗೆ, ಮಹಿಳೆಯರಿಗೆ ಅದಿರುತ್ತೋ ಇರಲ್ವೋ? ಇರುತ್ತೆ. ಹೌದಾ? ನನ್ನ ಶರೀರ ಸುಂದರವಾಗಿರಬೇಕು, ನನ್ನ ಬಟ್ಟೆ ಚೆನ್ನಾಗಿರ್ಬೇಕು, ನನ್ನ ಮನೆ ಕ್ಲೀನ್ ಆಗಿರ್ಬೇಕು, ಇರ್ತದೋ ಇರಲ್ವೋ? ಇರುತ್ತೆ. ಶೃಂಗಾರವಾಗಿರ್ಬೇಕು, ಸ್ಕ್ರೀನ್ ಸರಿಯಾಗಿರ್ಬೇಕು ಅಲ್ವಾ? ಹಾಗೇನೆ ಶರೀರ ಚೆನ್ನಾಗಿರ್ಬೇಕು, ನೀವು ಕೈಲಿ ಹಿಡ್ಕೊಂಡಿರೋದ ಮಕ್ಕಳು ಚೆನ್ನಾಗಿರ್ಬೇಕು, ಬಟ್ಟೆ ಚೆನ್ನಾಗಿರ್ಬೇಕು, ವೆನಿಟಿ ಬ್ಯಾಗ್ ಚೆನ್ನಾಗಿರ್ಬೇಕು ಅಂತಂದ್ರೆ ಮನಬುದ್ಧಿ ಸಂಸ್ಕಾರ ಆತ್ಮನೂ ಕೂಡ ಶುದ್ಧವಾಗಿರ್ಬೇಕಲ್ವಾ? ಶೃಂಗಾರ ಮಾಡ್ಕೊಂಡಿರ್ಬೇಕಲ್ವಾ? ಮನೆಯಿಂದ ಹೋಗ್ಬೇಕಾದ್ರೆ ಯಾವಾಗ ಹಣ ತಗೊಂಡು ಹೋಗ್ತೀರಿ, ಹಾಗೆ ಸಪ್ತ ಗುಣಗಳನ್ನು ತೆಗೆದುಕೊಂಡು ಹೋಗ್ಬೇಕಲ್ವಾ? ಹೌದು. ನೀವ್ ಏನ್ ತಗೊಂಡ್ಕೊಂಡು ಹೋಗ್ತಿರೋ ಅದೇ ತಾನೇ ಜನರಿಗೆ ಕಾಣತ್ತೆ. ಈಗ ಭಗವಂತನ ಪ್ರಶ್ನೆ ಇಷ್ಟೇ, ಈ ಮುರಳಿ ಮುಖಾಂತರ ಪ್ರತಿದಿನ ಪ್ರತಿ ಕರ್ಮ ಮಾಡುವಂತ ಮೊದಲು ಪ್ರತಿ ಸೆಕೆಂಡ್, ಲೌಕಿಕದಲ್ಲಿರ್ಲಿ ಅಲೌಕಿಕದಲ್ಲಿರ್ಲಿ, ನೀವು ಆ ಒಂದು ಅವ್ಯಕ್ತ ರೂಪದ ಆ ಸಾಧನೆಯಿಂದ ಮಾಡಿರುವಂತ ನಿಮ್ಮಲ್ಲಿ ಏನು ಸ್ಟಾಕ್ ಇದೆ ಅದರ ಜೊತೆಗೆ ಎಷ್ಟರ ಮಟ್ಟಿಗೆ ನೀವು ಜೋಡಣೆ ಆಗಿರ್ತೀರಿ. ಖುಷ್, ಮಸ್ತ್,
ಆನಂದ, ಶಾಂತಿ, ಖುಷಿ, ಸಫಲತೆ ಹೇಳುವಂಥದ್ದು ಆತ್ಮನಿಗೆ ಅನುಭವ ಆಗ್ತಾ ಇರಬೇಕು. ಅದರ ಪರಿಣಾಮ ನಿಮ್ಮ ನಡತೆಯಲ್ಲಿ, ಮುಖದಲ್ಲಿ ಏನಾಗಬೇಕು? ಬೇರೆಯವರಿಗೆ ಗೊತ್ತಾಗಬೇಕು. ಆತ್ಮೀಯರೇ ನೋಡಿ, ನಾವು ಇವತ್ತು ಬಾಬರ್ ಮನೆಗೆ ಹೋದಾಗ ಮಾತ್ರ ವೈಟ್ ಡ್ರೆಸ್ ಹಾಕೊಳ್ತೀವಿ, ಹೌದಾ? ಮೌಂಟ್ ಅಬು ಮಿಲನಕ್ಕೆ ಹೋದಾಗ ಮಾತ್ರ ಹಾಕೊಳ್ತೀವಿ. ಈಶ್ವರಿ ಜ್ಞಾನ ಹೇಳ್ಬೇಕಾದ್ರೆ ಮಾತ್ರ ಹಾಕೊಳ್ತೀವಿ. ಝೂಮಲ್ಲಿ ಯೋಗ ಮಾಡ್ಬೇಕಾದ್ರೆ ಮಾತ್ರ ಹಾಕೊಳ್ತೀವಿ. ನಿಮ್ಗೆ ಆವಾಗ ಹಾಕೊಳ್ಬೇಕು ಅಂತ ಅನ್ಸುತ್ತೋ, ಸದಾ ಹಾಕೊಳ್ಬೇಕು ಅಂತ ಅನ್ಸುತ್ತೋ? ಅಲ್ವಾ? ಅದಕ್ಕಾಗಿ ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಮಕ್ಕಳೇ, ಸದಾ ಕಾಲ ನಿಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಇಟ್ಕೊಳ್ಳೋದ್ರ ಮೂಲಕ, ಅದನ್ನು ಧರಿಸೋದ್ರ ಮೂಲಕ ನಿಮ್ಮ ಪ್ರತಿಯೊಂದು ಕರ್ಮದಿಂದ ಯಾರು ಸಾಕ್ಷಾತ್ಕಾರ ಆಗ್ಬೇಕು? ಪರಮಾತ್ಮ. ಪರಮಾತ್ಮ ಸಾಕ್ಷಾತ್. ಹಂಗಂದ್ರೆ ಏನು? ಪರಮಾತ್ಮನ ಸಾಕ್ಷಾತ್ಕಾರ ಅಂತಂದ್ರೆ ಏನು? ಮನಸ್ಸು ಎಲ್ಲಾ ಕರ್ಮ ಕ್ಷೇತ್ರದಲ್ಲಿ ಅಗುರವಾಗಿ ಕಾಣಬೇಕು. ಪ್ರತ್ಯಕ್ಷ. ತುಂಬಾ ಪರಿಶ್ರಮ ಪಟ್ಬಿಟ್ಟು, ಕಷ್ಟ ಪಟ್ಬಿಟ್ಟು ಒಂದು ಅರ್ಧ kg ಡೈಮಂಡ್ ನೆಕ್ಲೆಸ್ ಮಾಡ್ಕೊಂಡಿದ್ದೀರಿ. ಏನ್ ಮಾಡ್ಕೊಂಡಿದ್ದೀರಿ? ಡೈಮಂಡ್ ನೆಕ್ಲೆಸ್. ಎಲ್ಲಿದೆ ಅದು? ಡೈಮಂಡ್ ನೆಕ್ಲೆಸ್ ಎಲ್ಲಿದೆ? ಬೀರುವಲ್ಲಿ ಅಣ್ಣ. ಬೀರೂನಲ್ಲಿ ಇದೆಯೋ, ಬ್ಯಾಂಕ್ ಲಾಕರ್ ಅಲ್ಲಿ ಇದೆಯೋ, ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇದೆಯೋ, ಅಮ್ಮನ ಮನೇಲಿ ಇದೆಯೋ, ಕುತ್ತಿಗೆಯಲ್ಲಿದೆಯೋ? ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ಬೀರೋ, ಅದೇ ಲಾಕರ್. ಬೀರೂನಲ್ಲಿ ಇರ್ಬೇಕಾ? ಎಲ್ಲಿ ಇರ್ಬೇಕು? ಮೈ ಮೇಲೆ ಹಾಕೋಬೇಕು. ಶರೀರದ ಮೇಲೆ ಕುತ್ತಿಗೆಯಲ್ಲಿ ಇರ್ಬೇಕಣ್ಣ. ಕುತ್ತಿಗೆಯಲ್ಲಿ ಹಾಕೊಂಡಾಗ ನೀವು ಎಲ್ಲಿ ಹೋದಾಗಲೂ ಕೂಡ ಜನರಿಗೆ ನೆಕ್ಲೆಸ್ ಕಾಣತ್ತೋ ಕಾಣಲ್ವೋ? ಕಾಣಿಸುತ್ತೆ. ನೀವು ತೋರಿಸ್ಬೇಕು ಅವರಿಗೆ. ಇಲ್ಲ, ಅದೇ ನೀವೇನಾದ್ರು ಕಾಣುತ್ತೆ. ಅದೇ ಕಾಣುತ್ತೆ. ನಿಮ್ಗೆ ಕಾಣ್ತಾ ಇರತ್ತಾ? ಇಲ್ಲ, ನಿಮ್ಗೆ ಕಾಣಲ್ಲ, ಬೇರೆಯವ್ರು ಕಾಣುತ್ತೆ ತಾನೆ? ಹೌದು. ಸಾಕ್ಷಾತ್ಕಾರ. ನೀವು ಅದನ್ನ ಧರಿಸಿದಾಗ ಜನರಿಗೆ ಅದು ಕಂಡೇ ಕಾಣುತ್ತೆ. ಅವಾಗ ಕೇಳ್ತಾರೆ, ಚೆನ್ನಾಗಿದೆಯಲ್ರಿ, ಎಲ್ಲಿಂದ ತಂದಿದ್ದೀರಿ, ಎಲ್ಲಿ ಮಾಡಿಸಿದ್ರಿ, ರೇಟ್ ಎಷ್ಟು ಕೊಟ್ರಿ? ಕೇಳ್ತಾರೋ ಕೇಳಲ್ವೋ? ಕೇಳ್ತಾರೆ. ನಿಮ್ಗೊಂದು ನಶೆ ಇರ್ತದೋ ಇರಲ್ವೋ? ಇರ್ತೈತೆ. ಖುಷಿ ಇರುತ್ತೋ ಇರಲ್ವೋ? ನನ್ನ ಹತ್ರ ಏನಿದೆ? ನೆಕ್ಲೆಸ್ ಇದೆ. ಹಾಗೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರ ಆ ಈಶ್ವರಿಯ ಸುಖ, ಈಶ್ವರಿಯ ಆನಂದ, ಅದರ ಜೊತೆಯಲ್ಲಿರ್ಬೇಕಾದ ಆ ಯೋಗದ ಒಂದು ಅನುಭವ ಹೇಳುವಂಥದ್ದು ನಿಮ್ಗೆ ಇರಬೇಕು. ಮಕ್ಕಳಿಗೆ ಅದರ ಅನುಭವ ಇದೆ. ಜ್ಞಾನ ಕೇಳಬೇಕಾದಿರ್ತದೆ, ಬಾಬನ್ ಮನೆ ಹೋದಾಗ ಇರ್ತದೆ, ಬಟ್ಟಿಗೆ ಹೋದಾಗ ಇರ್ತದೆ, ನಿಶ್ಚಯನೂ ಇದೆ, ನಶೆನೂ ಇದೆ, ಖುಷಿನೂ ಇದೆ. ಆದರೆ ನಿರಂತರವಾಗಿ ನನ್ನ ಮಕ್ಕಳು ಮನಸ್ಸಿನಿಂದ ಅದನ್ನ ಧರಿಸಿರೋದಿಲ್ಲ. ಹೌದು ಅಲ್ವೋ? ಹೌದು. ಧರಿಸಿರೋದಿಲ್ಲ. ಈಗ ನೀವು ನಿರಂತರವಾಗಿ ಧರಿಸಿದಾಗ ನೀವು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ನಿಮ್ಮ ಮೂಲಕ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅಲ್ವಾ? ನೀವು ಯಾರನ್ನ ಧರಿಸ್ತೀರಿ? ಪರಮಾತ್ಮನನ್ನ. ಪರಮಾತ್ಮನ ಧರಿಸಿದಿರಿ ಅಂತಂದ್ರೆ ಪರಮಾತ್ಮನ ಸಪ್ತ ಗುಣಗಳ ಅನುಭವ ಯಾರಿಗಾಗ್ತಾ ಇರ್ತದೆ? ನಿಮ್ಗೆ ಅಲ್ವಾ? ಈಗ ನೆಕ್ಲೆಸ್ ಅನ್ನು ಧರಿಸಿದಾಗ ನೀವು ಯಾರು? ಜನರಿಗೆ ಏನ್ ಕಾಣ್ತಾ ಇದೆ? ಅಕ್ಕಂದಿರು ಹೇಳಿ, ಜನರಿಗೆ ಏನ್ ಕಾಣ್ತಾ ಇದೆ? ಶರೀರ ಮತ್ತೆ ಆಭರಣ ಅದನ್ನ ನೋಡ್ತಾರಣ. ಶರೀರ ಹೇಳೋದು ನೆಕ್ಲೆಸ್ ಹಾಕೊಳ್ಳಿಕ್ ಒಂದು ಸಾಧನ ಅಷ್ಟೇ. ನೆಕ್ಲೆಸ್ ಜನ ನಿಮ್ ಕುತ್ತಿಗೆ ನೋಡ್ತಾರ, ನೆಕ್ಲೆಸ್ ನೋಡ್ತಾರ. ನೆಕ್ಲೆಸ್ ನೆಕ್ಲೆಸ್ ನೋಡ್ತಾರ. ನೆಕ್ಲೆಸ್ ಸುಂದರ ಆಗ್ಲಿಕ್ ನೀವೇನಾನು ಕಾರಣ ಇದ್ದೀರಾ? ಇಲ್ಲ ಇಲ್ಲ ನೆಕ್ಲೆಸ್ ನೀವು ರೆಡಿ ಮಾಡಿದೀರಾ? ಇಲ್ಲ 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 ವಜ್ರ ನೀವು ರೆಡಿ ಮಾಡಿದೀರಾ? ಇಲ್ಲ. ಇಲ್ಲ. ಕಾಣ್ಲಿಕ್ಕೆ ನೀವು ಸಾಧನ ಅಷ್ಟೇ, ಹೌದು ತಾನೆ? ಹೌದು. ವಜ್ರ ಎಲ್ಲೋ ರೆಡಿ ಆಗಿದೆ, ಯಾರೋ ರೆಡಿ ಮಾಡಿದಾರೆ, ಯಾರೋ ಆಭರಣ ಮಾಡಿದೀರಿ, ನೀವು ಧರಿಸಿದಿರಿ ಅಷ್ಟೇ. ನೀವು ಧರಿಸಿರುವಂತ ಕಾರಣದಿಂದ ನಿಮ್ಮ ಮೂಲಕ ಜನರಿಗೆ ಏನು ಕಾಣ್ತಾ ಇದೆ? ನೆಕ್ಲೆಸ್ ನೆಕ್ಲೆಸ್ ಕಾಣ್ತಾ ಇದೆ. ಅದು ಮಾಡಿರುವಂತವನ ಆ ಒಂದು ಜಾಣ್ಮೆ, ಅವನ ಕುಶಲತೆ, ಅವನ ಯೋಗ್ಯತೆ ಹೇಳುವಂಥದ್ದು, ಸೌಂದರ್ಯ ಹೇಳುವಂಥದ್ದು ತೋರಿಸಲಿಕ್ಕೆ ನೀವೇನು? ಸಾಧನ. ಅಂದ್ಮೇಲೆ ನೀವು ಮೂರ್ತಿ ಆದ್ರೆ ತಾನೇ ಅಲ್ಲಿ? ಹೌದು ಹೌದು ನೀವು ಕೇವಲ ಇನ್ಸ್ಟ್ರೂಮೆಂಟ್, ಹೌದಾ ಅಲ್ವೋ? ಹೌದು. ಅದಕ್ಕೆ ನಾನು ಶಾಂತಿ ಕೊಡ್ತಾ ಇದ್ದೇನೆ, ನಾನು ನೆಮ್ಮದಿ ಕೊಡ್ತಿದ್ದೇನೆ, ನಾನು ಶಕ್ತಿ ಕೊಡ್ತಿದ್ದೇನೆ, ನಾನು ಕಿರಣ ಕೊಡ್ತಿದ್ದೇನೆ ಅಲ್ಲ. ಹೌದು ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಯಾರನ್ನ ಧರಿಸಬೇಕ? ನಾನು ಭಗವಂತ ಧರಿಸಬೇಕು. ಓಕೆ, ನಿಮ್ಗೆ ಆ ಶೃಂಗಾರ ಯಾವ್ದು ಕಾಣ್ತಾ ಇಲ್ಲ, ಇದು ನಾನು ಧರಿಸಿದ್ದೇನೆ ಹೇಳುವಂತ ಸ್ಮೃತಿ ಇರುತ್ತೋ ಇರಲ್ವೋ? ಇರುತ್ತೆ. ನನ್ನ ಕುತ್ತಿಗೆ ನೆಕ್ಲೆಸ್ ಇದೆ ಅಂತ ಗೊತ್ತಿರ್ತದೋ ಗೊತ್ತಿರಲ್ವೋ? ಗೊತ್ತಿರುತ್ತೆ. ಹಾಗೆ ಭಗವಂತ ನಿಮ್ ಜೊತೆಲಿ ಇದ್ದಾನಂತ ನಿಮ್ಗೆ ಗೊತ್ತಾಗ್ತದೆ?
ಆ ಶಾಂತಿ ಅವೆಲ್ಲ ಧರಿಸ್ಬೇಕು. ಅವನಲ್ಲಿರುವಂತ ಗುಣಲಕ್ಷಣಗಳಿದಾವಲ್ಲ, ಅದು ಅನುಭವ ಆಗ್ತಾ ಇದ್ರೆ ನಿಮ್ ಜೊತೆಲಿ ಯಾರಿದ್ದಾರೆ? ಭಗವಂತ ಇದ್ದಾರೆ. ಭಗವಂತ ಪರಮಾತ್ಮ ಇದ್ದಾನೆ. ಅಲ್ವಾ? ಸದಾಕಾಲ ಅಪ್ಪ ಅಮ್ಮ ಏನ್ ಇಷ್ಟಪಡ್ತಾರೆ ಅಂತಂದ್ರೆ ನಮ್ಮಲ್ಲಿರುವಂತ ಆಸ್ತಿಯನ್ನ ಮಕ್ಕಳು ಚೆನ್ನಾಗಿ ಅನುಭವಿಸ್ಲಿ ಅಂತ ಇಷ್ಟಪಡ್ತಾರೆ. ಹೌದೋ ಅಲ್ವೋ? ಹೌದು. ಹಾಗೆ ನಿಮಗೆ ಮಕ್ಕಳಿಗೆ ನಾನೇನು ಕೊಟ್ಟಿದ್ದೇನೆ? ದಿವ್ಯ ಜನ್ಮವನ್ನ ಕೊಟ್ಟಿದ್ದೇನೆ. ಆ ದಿವ್ಯ ಜನ್ಮ ಪಡ್ಕೊಂಡಿದ್ದೀರಾ? ತಂದೆಯಿಂದ ಏನು ಆಸ್ತಿ ನಿಮಗೆ ಸಿಕ್ಕಿದೆಯೋ ಆ ಆಸ್ತಿ ಬಾಬಾ ಹೇಳ್ತಾರೆ ಬ್ರಾಹ್ಮಣರ ಜೀವನದಲ್ಲಿ ಅಪ್ರಾಪ್ತ ಹೇಳುವಂಥದ್ದು ಏನೂ ಇರಬಾರ್ದಂತ. ಅಂತಂದ್ರೆ ಸೂಕ್ಷ್ಮವಾಗಿ ಆತ್ಮಿಕವಾಗಿ ಏನು ಕಡಿಮೆತನ ಇಲ್ಲ. ಅಂತಂದ್ರೆ ಬಾಬಾ ಹೇಳ್ತಾರೆ ಎಲ್ಲಾ ಮಕ್ಕಳಿಗೂ ಕೂಡ ಈ ಪ್ರಾಪ್ತಿಯ ಅನುಭವ ಆಗೋದಿಲ್ಲ. ಯಾವ ಮಕ್ಕಳಿಗೆ ಪ್ರಾಪ್ತಿಯ ಅನುಭವ ಆಗ್ತದೆ? ಯಾವ ಮಕ್ಕಳಿಗೆ ಪ್ರಾಪ್ತಿಯ ಅನುಭವ ಆಗ್ತದೆ ಅಂತ ಹೇಳಿದ್ದಾರೆ ಬಾಬಾ? ಭಕ್ತರಿಗೆ ಆಗತ್ತೋ ಮಕ್ಕಳಿಗೆ ಆಗತ್ತೋ? ಮಕ್ಕಳು ಮಕ್ಕಳಿಗೆ ಯಾವ ಮಕ್ಕಳಿಗೆ? ಯಾರು ಧರಿಸ್ತಾರೋ, ಅಂದ್ರೆ ಭಗವಂತನ ಸಪ್ತಗುಣಗಳನ್ನ ಧರಿಸ್ತಾರೋ. ಧರಿಸಬೇಕಾದ ಮೊದಲು ನಮ್ಮ ತಿರ್ಬೇಕಲ್ವಾ? ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅಪ್ರಾಪ್ತ ಹೇಳುವಂತ ಯಾವುದೇ ವಸ್ತು ಬ್ರಾಹ್ಮಣರ ಜೀವನದಲ್ಲಿ ಇರೋದಿಲ್ಲ. ಯಾರ ಜೀವನದಲ್ಲಿ? ಬ್ರಾಹ್ಮಣರ ಜೀವನ. ಬ್ರಾಹ್ಮಣರು ಯಾರು? ನಾವೇ. ನಾವು ಬ್ರಾಹ್ಮಣರಲ್ಲ. ನೀವು ಬ್ರಾಹ್ಮಣರಾದರೂ ಕೂಡ ಯಾರು ಪ್ರತಿದಿನ ಭಗವಂತನ ಶಕ್ತಿಯನ್ನ ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತರಾಗ್ತಾರೋ ಅವ್ರು ಯಾರು? ಬ್ರಾಹ್ಮಣರು. ನಮ್ಮನೇಲಿ ನಾನು ಪೂಜೆ ಮಾಡಿದ್ರೆ ನಾನು ಬ್ರಾಹ್ಮಣನಾಗ್ತೀನಾ? ಇಲ್ಲ. ಇಲ್ಲ. ಇವತ್ತು ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಭಗವಂತ ನನ್ನ ಸಮಸ್ಯೆ ಪರಿಹಾರ ಮಾಡೋದು ನಾನು ಬ್ರಾಹ್ಮಣ ಆಗ್ತೇನೋ ಆಗಲ್ವೋ? ಆಗಲ್ಲ. ನಮ್ಮ ಮನೆಯವರಿಗೆ ಸರಿ ಮಾಡು ಅಂತ ನಾನು ಹೇಳಿದ್ರೆ ಬ್ರಾಹ್ಮಣ ಆಗ್ತೇನೋ ಆಗಲ್ವೋ? ಆಗಲ್ಲ. ಬ್ರಾಹ್ಮಣ ಯಾವಾಗ ಆಗ್ತೀವಿ? ಹೊರಗಡೆ ಪೂಜೆ ಮಾಡ್ತಾರೆ. ಸರ್ವರ ಸಮಸ್ಯೆಯನ್ನ ದೂರ ಮಾಡ್ಲಿಕ್ಕೆ ನಾನೇನಾಗ್ಬೇಕು? ನಿಮಿತ್ತ. ನಿಮಿತ್ತನಾಗ್ಬೇಕು. ಹಾಗೆ ಯಾವ ಮಕ್ಕಳು ಬ್ರಾಹ್ಮಣರಾಗಿ ಮನಸ ವಾಚ ಕರ್ಮಣ ತನುಮನ ಧನದಿಂದ ಸಮಯದಿಂದ ಸಂಕಲ್ಪದಿಂದ ಸರ್ವರ ಕಲ್ಯಾಣಕ್ಕೋಸ್ಕರ ನಿಮಿತ್ತರಾಗ್ತಾರೋ ಅವರಿಗೆ ಈಶ್ವರಿ ಜೀವನದಲ್ಲಿ ಏನೂ ಕಡಿಮೆತನ ಇಲ್ಲದೆ ಇರುವಂತ ರೀತಿಯಲ್ಲಿ ಯಾರು ನೋಡ್ಕೊಳ್ತಾರಂತೆ? ಪರಮಾತ್ಮ ನೋಡ್ಕೊಳ್ತಾ ಇರ್ತಾರೆ. ನನಗೆ ಬೇಕು, ನನಗೆ ಸಿಗಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು ಅಂತವರಿಗೆ ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ಪ್ರತಿದಿನ ಬ್ರಾಹ್ಮಣರಿಗೆ ಪೂಜೆ ಇದೆ ಅಂತ ತಿಳ್ಕೊಳ್ಳಿ. ಒಂದು ದಿನ ಗೃಹ ಪ್ರವೇಶ, ಒಂದು ದಿನ ಸತ್ಯನಾರಾಯಣ ಕತೆ, ಒಂದು ದಿನ ಮದುವೆ, ಒಂದು ದಿನ ಶ್ರಾದ್ದ. ಸರಿ, ಆವಾಗ ಬ್ರಾಹ್ಮಣನಿಗೆ ಪ್ರತಿದಿನ ಒಳ್ಳೆ ಊಟ ಸಿಗ್ತದೋ ಸಾಧಾರಣ ಊಟ ಸಿಗ್ತದೋ? ಒಳ್ಳೇದು ಒಳ್ಳೆ ಊಟ ಸರಿ. ಉಡುಗೊರೆ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಸಿಗುತ್ತೆ. ದಕ್ಷಿಣೆ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಸಿಗುತ್ತೆ. ಯಾವಾಗ ಸಿಗ್ತದೆ? ಪೂಜೆ ಕಾರ್ಯ ಅವನು ಪ್ರತಿದಿನ ಆ ಕಾರ್ಯವನ್ನ ಮನಸ್ಪೂರ್ವಕವಾಗಿ ಖುಷಿಯಿಂದ ಮಾಡಿದಾಗ ಪುನಃ ಪುನಃ ಅದೇ ಬ್ರಾಹ್ಮಣನನ್ನ ಮನೆಗೆ ಪೂಜೆಗೆ ಏನ್ ಮಾಡ್ತಾರೆ? ಭಕ್ತರು ಕರೀತಾರೆ ತಾನೆ. ಅವಾಗ ಪ್ರತಿದಿನ ಕೆಲಸ ಇರ್ತದೆ, ಪ್ರತಿದಿನ ದಕ್ಷಿಣೆ ಇರ್ತದೆ, ಪ್ರತಿದಿನ ಒಳ್ಳೆ ಊಟ ಇರ್ತದೆ. ಅವನು ಖುಷಿಯಾಗಿರ್ತಾರೆ, ಸಂಪಾದನೆ ಮಾಡ್ಕೊಂಡಿರ್ತಾನೆ. ಆ ಸಂಪಾದನೆ ಕಾರೋ ಬಿಲ್ಡಿಂಗು ಬಂಗಾರ ಎಲ್ಲ ಏನ್ ಮಾಡ್ತಾ ಇರ್ತಾನೆ? ತಗೊಳ್ತಾ ಇರ್ತಾನೆ. ಹಾಗೇನೆ ಪ್ರತಿದಿನ ನೀವು ಬ್ರಾಹ್ಮಣರಾಗಿ ಈಶ್ವರಿ ಸೇವೆಗೆ ಯಾರು ನಿಮಿತ್ತರಾಗಿರ್ತಾರೋ ಅವರ ಜೀವನದಲ್ಲಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಎಂದೂ ಯಾವುದೂ ಕಡಿಮೆತನ ಇರುವುದಿಲ್ಲ. ಆದ್ಮೇಲೆ ಬೇರೆಯವರಿಗೆ ಎಲ್ಲಿವರೆಗೆ ನಾವು ಕೊಡೋದಿಲ್ವೋ ಅಲ್ಲಿವರೆಗೆ ಸಂಪಾದನೆ ಆಗೋದಿಲ್ಲ. ಬ್ರಾಹ್ಮಣ ತನ್ನ ಮನೇಲಿ ಪೂಜೆ ಮಾಡಿದಾಗ ಅವನಿಗೆ ದಕ್ಷಿಣೆ ಸಿಗ್ತದೋ ಸಿಗಲ್ವೋ? ಇದಲ್ಲ. ಸಿಗಲ್ಲ. ಊಟ ಸಿಗತ್ತಾ? ಇಲ್ಲ. ಬೇರೆಯವ್ರ ಮನೆಗೆ ಹೋದಾಗ ತಾನೇ ಸಿಗ್ತದೆ. ಹೌದು. ಹಾಗಂತ ನೀವು ವೆರೈಟಿ ಬ್ರಹ್ಮ ಭೋಜನ ಮಾಡ್ಕೊಂಡು ತಿನ್ನಿ ಅಂತ ಬಾಬಾ ಹೇಳಲಿಲ್ಲ. ಪ್ರತಿದಿನ ಈಶ್ವರಿ ಸುಖ ಬೇರೆಯವ್ರಿಗೆ ಕೊಡಬೇಕು ಅಂತ ನನಗೆ ಸಿಗಬೇಕಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ನಾನು ಸಂಪೂರ್ಣ ಖಜಾನೆ ಚಾವಿಯನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ. ಎಷ್ಟು ಬೇಕಾದ್ರೂ ಏನ್ ಮಾಡಿ? ಸ್ವೀಕಾರ ಮಾಡಿ ಅನುಭವಿಸಿ ಬೇರೆಯವರಿಗೆ ದಾನವನ್ನ ಮಾಡಿ. ಜ್ಞಾನದ ಖಜಾನೆ, ಶಕ್ತಿಯ ಖಜಾನೆ, ಗುಣದ ಖಜಾನೆ, ವಿಶೇಷತೆಯ ಖಜಾನೆ. ಓಕೆ, ಇಲ್ಲಿ ಬಾಬಾ ಹೇಳ್ತಾರೆ ಇಲ್ಲಿ ತಪ್ಪಾಗಿರೋದೇನು ಅಂತಂದ್ರೆ ಮಕ್ಕಳಲ್ಲಿ ಜ್ಞಾನ ಇದೆ, ಬುದ್ಧಿ ಇದೆ. ಬುದ್ಧಿ ಇದೆಯೋ ಇಲ್ವೋ ನಿಮ್ಗೆ? ಇದೆ. ಬುದ್ಧಿ ಇರೋದಕ್ಕೆ ಭಗವಂತನ ಜೊತೆಲಿ ಇರೋದರ ಅನುಭವನೂ ಕೂಡ ಇದೆ, ನಶೆನೂ ಇದೆ, ನಂಬಿಕೆ ವಿಶ್ವಾಸ ಇದೆ, ನಿಶ್ಚಯ ಇದೆ,
ಅನುಭವ ಇದೆ, ಏನಿಲ್ಲ, ಕೊಡ್ತಾ ಇಲ್ಲ ಯಾರಿಗೂ, ಸ್ವರೂಪ ಇಲ್ಲ ಅಂತಂದ್ರು ಬಾಬಾ. ಏನ್ ಹೇಳಿದ್ರು ಸ್ವರೂಪ ಇಲ್ಲ. ಅಲ್ವಾ? ನಿಮ್ಮೆಲ್ಲರ ಹತ್ರ ಒಳ್ಳೊಳ್ಳೆ ಬಟ್ಟೆಗಳು ಇದಾವ ಇಲ್ವೋ? ಇದಾವೆ ಎಲ್ಲಿದಾವೆ? ಬೀರುವಲ್ಲಿ. ಬೀರುನ ಇಡ್ಲಿಕ್ಕೆ ತಗೊಂಡಿರೋದು ಅದನ್ನ. ಹಾಗೆ ಬಾಬಾ ಸ್ವರೂಪ ಅಂದ್ರೆ ಆ ಸಮಯದಲ್ಲಿ ಅದನ್ನೇನ್ ಮಾಡಿಲ್ಲ, ಧರಿಸಿಲ್ಲ. ಓಕೆ, ನಿಮ್ಮ ಬಟ್ಟೆನ ನೀವು ಬೀರುನಲ್ಲಿ ಇಟ್ರೆ ಬೇರೆಯವ್ರು ಕಾಣತ್ತಾ? ಇಲ್ಲ. ಅದ್ರ ಕಾಣಲ್ಲ. ಡಿಸೈನ್ ಗೊತ್ತಾಗತ್ತಾ? ಇಲ್ಲ. ಅದನ್ನ ಧರಿಸೋದ್ರಿಂದ ನಿಮ್ಮ ಶರೀರ ಎಷ್ಟು ಸುಂದರವಾಗಿದೆ ಬೇರೆಯವ್ರಿಗೆ ಗೊತ್ತಾಗತ್ತಾ? ಇಲ್ಲ. ನೀವು ಧರಿಸಬೇಕು ತಾನೆ, ಅವಾಗ ಬೇರೆಯವ್ರಿಗೆ ಗೊತ್ತಾಗೋದು. ಈಗ ನೀವು ಸಪ್ತ ಗುಣಗಳನ್ನ ಧರಿಸಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗತ್ತೆ ಹೇಳಿ ನೋಡೋಣ? ಅದನ್ನ ಧರಿಸಬೇಕು ಅಂತ ನಿಮ್ಮ ಹತ್ರ ಏನಾಗಿರ್ಬೇಕು? ಅದು ಸ್ಟಾಕ್ ಇರ್ಬೇಕು. ಇರಬೇಕಾಗ್ತದೆ. ಹಾಕಿದ್ರೆ ಈ ಸಪ್ತ ಗುಣಗಳನ್ನ ಧರಿಸಿದಾಗ ಕಳ್ರು ಕದ್ಕೊಂಡು ಹೋಗ್ತಾರ? ಇಲ್ಲ. ಯಾರು ಕಿತ್ಕೊಂಡು ಹೋಗಲ್ಲ. ನಿಮ್ ಕೊಲೆ ಮಾಡ್ತಾರ? ಇಲ್ಲ. ಇವ್ರದ್ದು ಇಷ್ಟೆಲ್ಲ ದುಡಿದಿದೆ ಅಂತ ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅವ್ರ ಮನೆ ಬಾಗಿಲಿಗೆ ಬಂದ್ಬಿಡ್ತಾರ? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ನನ್ನಿಂದ ನೀವು ಎಷ್ಟು ಖನಿಜವನ್ನ, ಎಷ್ಟನ್ನ ನೀವು ಪಡ್ಕೊಂಡಿದ್ದೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಹೀಗೆ ತಂದೆ ರೂಪದಲ್ಲಿ ನೀವು ನನ್ನಿಂದ ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದೀರಿ. ಕೆಲವೊಂದ್ಸಲ ಮದುವೆ ಆಗಿ ಬಂದ ಮೇಲೆ ಹೆಣ್ಣು ಮಕ್ಕಳು ಇರ್ತಾರೆ, ನಮ್ಮಮ್ಮ ಕೊಟ್ಟಿರೋ ಸೀರೆ ರೀ ಇದು, ನಮ್ಮಮ್ಮ ಕೊಟ್ಟಿರುವಂಥರ ಆಭರಣ ರೀ ಇದು, ನಮ್ಮಮ್ಮ ಕೊಟ್ಟಿರುವಂಥದ್ದು ಮನೆ, ನೀವು ಯಾರು ಕೇಳಲಿಕ್ಕೆ ಅಂತ ನಮ್ಮ ಮಾತೆಯಂದಿರು ಏನ್ ಮಾಡ್ತಾರೆ? ಅಧಿಕಾರ ಚಲಾಯಿಸ್ತಾರೆ. ಪತಿಯರ ಮೇಲೆ ರಾಜ್ಯಭಾರ ಮಾಡ್ತಾರೆ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಪರಮಾತ್ಮನಿಂದ ಪ್ರತಿದಿನ ಎಷ್ಟು ತಗೊಳ್ತಾ ಇದ್ದೀರಿ, ಎಷ್ಟು ಅದನ್ನ ಧರಿಸ್ತಾ ಇದ್ದೀರಿ. ಹಾಗಿದ್ರೆ ರಾವಣನ ಗುಣವನ್ನ ಧರಿಸಬೇಕು, ರಾಮನ ಗುಣವನ್ನ ಧರಿಸಬೇಕು, ರಾಮನ ಗುಣದಲ್ಲಿ ಅಷ್ಟು ಸ್ಟಾಕ್ ಇದೆಯಾ ಅಂತ ಭಗವಂತನ ಪ್ರಶ್ನೆ. ಎರಡನೇದು, ಮೊದಲನೇದಾಗಿ ತಂದೆಯ ಸಂಬಂಧ, ಎರಡನೇದು ಯಾವ ಸಂಬಂಧ? ಶಿಕ್ಷಕನ ಸಂಬಂಧ. ಸ್ಕೂಲಿಗೆ ಹೋಗ್ಬಿಟ್ಟು ಎಜುಕೇಶನ್ ಮಾಡಿದಾಗ ನಿಮ್ಗೆ ಏನ್ ಸಿಗ್ತದೆ? ಏನ್ ಸಿಗತ್ತೆ? ಶಿಕ್ಷಣ. ಸರ್ಟಿಫಿಕೇಟ್ ಸಿಗುತ್ತೆ. ಶಿಕ್ಷಣದಿಂದ ಏನಾಗ್ತದೆ? ಹುದ್ದೆ ಸಿಗುತ್ತಣ್ಣ. ಒಳ್ಳೊಳ್ಳೆ ಪೋಸ್ಟ್ ಅಂಡ್ ಪೊಸಿಷನ್ ಸಿಗ್ತದೆ. IAS ಮಾಡಿದ್ವಿ, IPS ಮಾಡಿದ್ವಿ, CA ಮಾಡಿದ್ವಿ, ಒಳ್ಳೊಳ್ಳೆ ಪೋಸ್ಟ್ಗಳು ಸಿಗ್ತಾವ ತಾನೆ. ಹಾಗೆ ಇಲ್ಲೂನು ಕೂಡ ಶಿಕ್ಷಣವನ್ನು ನೀವು ಮಾಡಿದಾಗ ನಿಮ್ಗೆ ಪದವಿ ಸಿಗ್ತದೆ. ಏನ್ ಸಿಗತ್ತೆ? ಪದವಿ. ಭವಿಷ್ಯದಲ್ಲಿ ನಿಮ್ಗೆ ರಾಜ್ಯ ಪದವಿ ಸಿಗೋದು ಅದು ಬೇರೆ. ವರ್ತಮಾನ ಸಮಯದಲ್ಲಿ ಯಾವ ಪದವಿ ಸಿಗುತ್ತದೆ? ಯಾವ ಪದವಿ ಸಿಗತ್ತೆ? ಸ್ವರಾಜ್ಯ ಅಧಿಕಾರಿ. ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ, ವಿಶೇಷವಾಗಿ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ಏನಾಗ್ತದೆ? ನೀವು ರಾಜ್ಯವನ್ನ ಮಾಡಬಹುದು. ನಿನ್ನೊಬ್ಬರ ಅಕ್ಕವ್ರು ಫೋನ್ ಮಾಡ್ಬಿಟ್ಟು ಹೇಳ್ತಾ ಇದ್ರು, ಲಾಸ್ಟ್ ಇಯರ್ನಲ್ಲಿ ಅವರು ಫೋನ್ ಮಾಡಿದ್ರು ಬಾಬಾ, ಅವ್ರ ಮೂಲಕ ಮಾಡಿಸಿದ್ರು. ಅವ್ರು ಆ್ಯಕ್ಚುಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು. ಅದು ಅವ್ರ ಆರೋಗ್ಯನೇ ಸರಿ ಇಲ್ಲ. ಅಣ್ಣವರೇ ತುಂಬ ಕಷ್ಟ ಆಗ್ತಾ ಇದೆ, ಬಾಬನಿಗೆ ಹೇಳಿ, ನನಗೆ ಶರೀರ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ ಹೇಳಿದ್ರು. ಸರಿ ಅಕ್ಕವ್ರೆ, ಬಾಬನಿಗೆ ಹೇಳೋಣ ಅಂತ ಹೇಳಿದ್ದೆ. ನಿನ್ನೆ ಫೋನ್ ಮಾಡಿಬಿಟ್ಟು, ಅಣ್ಣವ್ರೆ ನಾವು ಖುಷಿಯಾಗಿದ್ದೀವಿ, ಇವತ್ತು ಕೂಡ ನನ್ನ ಆರೋಗ್ಯ ಸರಿ ಇಲ್ಲ, ಕಾಲು ನೋವಿದೆ, ಆದ್ರೆ ನಾನು ಸಾಧನೆ ಮಾಡ್ತಾ ಇದ್ದೇನೆ, ಪುರುಷಾರ್ಥ ಮಾಡ್ತಾ ಇದ್ದೇನೆ, ನಾನು ನೆಮ್ಮದಿಯಿಂದ ಇದ್ದೇನೆ, ಇನ್ನೂ ತುಂಬಾ ವರ್ಷ ಬದುಕಬೇಕು ಅಂತ ಆಸೆ ಇದೆ. ಅದೇನರ್ಥ? ಅಸಂತೃಪ್ತ ಜೀವನ, ಆ ಖುಷಿ ಅದು ಬರಬೇಕು ಅಂತಂದ್ರೆ ಆಧ್ಯಾತ್ಮಿಕ ಸಂಪಾದನೆ ಆಗ್ಬೇಕಲ್ವಾ? ಅಲ್ವಾ? ಮನೇಲಿ ಇದ್ದು ಕೂಡ, ಕಾಯಿಲೆ ಇದ್ದೂನು ಕೂಡ ಅವ್ರೇನ್ ಮಾಡ್ತಿದ್ದಾರೆ? ಸಾಧನೆಯನ್ನ ಮಾಡ್ತಿದ್ದಾರೆ, ಆಂತರಿಕವಾಗಿ ಖುಷಿಯಾಗಿದ್ದಾರೆ. ಖುಷಿ ಇದ್ದಾಗ ಅವ್ರು ಹೇಳ್ತಾರೆ, ಅಣ್ಣವ್ರು ಈಗಲೂ ಕೂಡ ಕಾಲು ನೋವಿದೆ, ಅದು ನಾನು ಕಾಲು ನೋವಿನ ಕಡೆ ಗಮನ ಕೊಡ್ತಾ ಇಲ್ಲ, ನಾನು ಪುರುಷಾರ್ಥ ಸಾಧನೆ ಸೇವೆ ಕಡೆಗೆ ಏನ್ ಮಾಡ್ತಿದ್ದೇನೆ? ಗಮನವನ್ನ ಕೊಡ್ತಾ ಇದ್ದೇನೆ. ಹಾಗಿದ್ರೆ ಆದ್ಮೇಲೆ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ, ನಾವು ಯಾವ್ದ ಕಡೆ ಗಮನ ಕೊಡ್ತಿದ್ದೀವಿ? ಸ್ಥೂಲದ ಕಡೆ ಕೊಡ್ತಿದ್ದೀವೋ, ಸೂಕ್ಷ್ಮದ ಕಡೆ ಕೊಡ್ತಾ ಇದ್ದೀವೋ? ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ನೀವು ಒಳ್ಳೆಯ ಪದವಿ ಸಿಗಬೇಕು ಅಂತಂದ್ರೆ ಅಷ್ಟು ಹೈಯರ್ ಲೆವೆಲ್ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿದ್ದೀರಾ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ನಿಶ್ಚಿಂತ ಚಕ್ರವರ್ತಿನ ಅಥವಾ ಚಿಂತೆ ಇದೆಯಾ? ನಿಶ್ಚಿಂತಣ. ಪಕ್ಕಾ? ಹೌದಣ್ಣ. ಮಗಳ ಮದ್ವೆ ಇದೆ ಇನ್ನೊಂದು ತಿಂಗಳಲ್ಲಿ ಅಂತ ಏನು ಚಿಂತೆ ಇಲ್ವಾ? ಇನ್ನೇನೋ ತಯಾರಿ ಮಾಡ್ಬೇಕು ಅಂತ? ಇಲ್ಲಣ್ಣ, ಬಾಬು ಒಪ್ಸಿದೀವಿ. ಇನ್ವಿಟೇಷನ್ ಕೊಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳ್ಬೇಕು. ಓಕೆ, ಬಾಬಾ ಹೇಳ್ತಾರೆ, ಮಕ್ಕಳೇ ನಿಶ್ಚಿಂತ, ಅಖಂಡ, ಅಟಲ, ನಿರ್ವಿಘ್ನ ನಡೀತಾ ಇದೆಯಾ, ಅಥವಾ ಮಧ್ಯೆ ಮಧ್ಯೆ ಮಾಯೆ ಬಂದ್ಬಿಟ್ಟು ಕಾಯಿಲೆಗಳ ಮೂಲಕ, ಸಮಸ್ಯೆಗಳ ಮೂಲಕ ವಿಘ್ನ ಬರ್ತಾ ಇದೆಯಾ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ
ಮಧ್ಯ ಮಧ್ಯದಲ್ಲಿ ವಿಘ್ನಗಳು ಬರ್ತವೆ, ಪರಿಸ್ಥಿತಿಗಳು ಬರ್ತವೆ. ಅದು ಹೇಗೆ ಭಗವಂತ ಹೇಳಿದ ಗೊಂಬೆಯ ಆಟದ ರೂಪದಲ್ಲಿ. ಹೆಂಗ ಬರ್ತದಂತೆ? ಗೊಂಬೆಯಾಟ. ಇನ್ನೊಂದು ಬಾಬಾ ಹೇಳ್ತಾರೆ ಪೇಪರ್ ಟೈಗರ್ ಅಂತಂದ್ರು. ಪೇಪರ್ನಲ್ಲಿ ಇರುವಂತ ಹುಲಿ. ಆ ಹುಲಿಯನ್ನು ನೋಡಿದ್ರೆ ನಮ್ಗೆ ಭಯ ಆಗ್ತದೋ ಆಗಲ್ವೋ? ಆಗಲ್ಲ. ಯಾಕೆ? ಅದೆಲ್ಲಿದೆ? ಪೇಪರ್ನಲ್ಲಿದೆ. ಹುಲಿ ಹೌದು, ಕ್ರೂರ ಮೃಗ ಹೌದು, ಆದ್ರೆ ಅದೇನಲ್ಲ, ಒಂದು Real. ನಿಜವಾದ ರಿಯಲ್ ಅಲ್ಲವಲ್ಲ. ಹಾಗೆ ಮಾಯೆ ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ನೋಡುತ್ತೆ. ಆ ಮಾಯೆಗೆ ನೀವೇನ್ ಮಾಡಬಾರ್ದು? ವಶ ಹೆದರಬಾರ್ದು. ಬಾಬಾ ಹೇಳ್ತಾರೆ ಚಾಲೆಂಜ್ ಮಾಡ್ಬೇಕಂತೆ. ಯಾರಿಗೆ? ಸಮಯಕ್ಕೆ, ಶರೀರದ ಕಾಯಿಲೆಗೆ, ಮಾಯಿಗೆ. ಬಾ ನೀನು ನೋಡ್ತೇನೆ, ನಾನು ನಮ್ಮಪ್ಪನ ಜೊತೆಯಲ್ಲಿದ್ದೇನೆ, ಹೆಂಗ ಬರ್ತೀಯ ನೋಡೇ ಬಿಡ್ತಂತ ಏನ್ ಮಾಡ್ಬೇಕು? ಚಾಲೆಂಜ್ ಮಾಡೋ ಧೈರ್ಯ ಇದೆಯಾ? ಆ ಕೆಪಾಬಿಲಿಟಿ ಬಂದಿದ್ಯಾ? ಆ ಶಕ್ತಿ ಯೋಗ್ಯತೆ ಬಂದಿದ್ಯಾ? ಮೊದಲೇ ಮಾಯೆ ಬಂದಾಗ್ಲೆಲ್ಲ ತಲೆ ಉಡ್ಸಿ ಹಾಕಿದ್ದೀರಾ? ಯುದ್ಧದಲ್ಲಿ ವಿಜಯಿಗಳಾಗಿದ್ದೀರಾ? ಅದು ಆಗಿಲ್ಲ ಅಂತಂದ್ರೆ ನಿಮ್ಗೆ ಹೇಳುವಂತ ಧೈರ್ಯ ನಿಮ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂಪಾದನೆ ಇದ್ದರೆ ಮಾತ್ರ, ಅಷ್ಟು ಸ್ಟಾಕ್ ಇದ್ದರೆ ಮಾತ್ರ ನೀವೇನ್ ಮಾಡ್ಬೋದು? ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ವರ್ತಮಾನ ಸಮಯದಲ್ಲಿ ನಿಮ್ಗೆ ಏನು ಪೋಸ್ಟ್ ಸಿಗ್ತದಲ್ಲ, 5,000 ವರ್ಷದಲ್ಲಿ ಬೇರೆ ಯಾರಿಗೂ ಕೂಡ ಇಷ್ಟು ಉನ್ನತವಾದ ಪೋಸ್ಟ್ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ವಿಶ್ವ ಕಲ್ಯಾಣ ಮಾಡುವಂತ ಪೋಸ್ಟ್ ನಿಮ್ಗೆ ಸಿಗ್ತದೆ. ಮತ್ತು ಅಷ್ಟು ನೀವು ಡ್ಯೂಟಿ ಕರೆಕ್ಟಾಗಿ ನಿಭಾಯಿಸಿದಾಗ ಅಷ್ಟು ಪದಮದಷ್ಟು ಸಂಪಾದನೆಯೂ ಕೂಡ ಸಿಗತ್ತೆ. ಆ ಪೋಸ್ಟಿನ ಸ್ಥಿತಿಯ ಚೇರಿನಲ್ಲಿ ಕೂತ್ಕೊಂಡು ಪ್ರತಿದಿನ ಆ ಕರ್ಮವನ್ನು ಮಾಡ್ತಾ ಇದ್ದೀರಾ. ಪೂರ್ತಿ ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತರಾಗಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಇದೆಯಾ ನಮ್ದು ಆ ರೀತಿ ಸ್ಥಿತಿ? ಮಕ್ಕಳೇ, ಭೂಕಂಪಗಳಾಗ್ತವೆ, ನಾವು ನೋಡ್ತಾ ಇದ್ದೀವಿ. ಯುದ್ಧಗಳಾಗ್ತವೆ, ಗ್ರಹ ಯುದ್ಧ ಇರ್ತದೆ, ಮನಸ್ಸಿನಲ್ಲಿ ಯುದ್ಧಗಳಿರ್ತವೆ, ಕಾಯಿಲೆಗಳಿರ್ತವೆ, ಲೆಕ್ಕಾಚಾರಗಳಿರ್ತವೆ, ಎಲ್ಲನೂ ಕೂಡ ಇರ್ತದೆ ಆತ್ಮೀಯರೇ. ಆದರೆ ಹೆದರಬೇಡಿ. ಅದನ್ನು ಸುಮ್ಮನೆ ಸಾಕ್ಷಿ ಆಗ್ಬಿಟ್ಟು ನೋಡಿ. ಅಯ್ಯೋ, ವಿದೇಶದಲ್ಲಿ ಬಾಂಬ್ ಬಿದ್ದುಬಿಟ್ಟಿದೆ ಅಪ್ಪ, ನಮ್ಮಲ್ಲಿ ಯಾವಾಗ ಬಾಂಬ್ ಬೀಳ್ತದೆ? ಸಾಕ್ಷಿ ಆಗ್ಬಿಟ್ಟು ನೋಡಿ. ಯಾಕಂದ್ರೆ ಅದು ಒಂದಲ್ಲ ಒಂದು ದಿವಸ ಏನಾಗಬೇಕು? ಆಗ್ಲೇಬೇಕು. ವಿನಾಶ. ಓಕೆ. ಇವಾಗ ಜನ ತುಂಬಾ ಹಾಸ್ಪಿಟಲ್ ಏನ್ ಮಾಡಿರ್ತಾರೆ, ಇವಾಗ ನೋಡಿ ವಿದೇಶದಲ್ಲಿ ಮೈನಮಾರ್ನಲ್ಲಿ ಯಾವ ರೀತಿ ಭೂಕಂಪ ಆಗಿದೆ ಅಂತಂದ್ರೆ ಹಾಸ್ಪಿಟ್ಲು ಕೂಡ ಬಿದ್ದೋಗ್ಬಿಟ್ಟಿದೆ. ರೋಡ್ ಪಕ್ಕದಲ್ಲಿ ನೆಲದ ಮೇಲೆ ಪೇಷಂಟ್ಗಳನ್ನ ಮಲಗಿಸಿದಾರಂತ. ಸರಿ, ಅವಾಗ ಪೇಷಂಟ್ ಶಾಂತವಾಗಿ ಮಲಗಿರ್ತಾರೆ, ಜೋರಾಗಿ ಕೂಗ್ತಾ ಇರ್ತಾರೆ. ಜೋರಾಗಿ ಕೂಗ್ತಾ ಇರ್ತಾರೋ, ಪೇಷಂಟ್ಗಳು ಅಳ್ತಾ ಇರ್ತಾರೋ, ಬಬ್ಬೆ ಹೊಡಿತಾ ಇರ್ತಾರೋ, ಶಾಂತವಾಗಿ ಮಲಗಿರ್ತಾರೋ? ಸ್ವಲ್ಪ ಸೌಂಡ್ ಕಡಿಮೆ ಇರುತ್ತೆ, ರೋಡಲ್ಲಿ ಇದೀವಿ ಅಂತ. ರೋಡಲ್ಲಿ ಇರ್ಲಿ, ಅವಾಗ ಕಾಯಿಲೆ ಇರ್ತದೆ ತಾನೆ, ಕಾ- ನೋವಿರ್ತದೆ ತಾನೆ, ಕಾಯಿಲೆ ಇರುತ್ತೆ ಕೂಗ್ತಾ ಇರ್ತಾರೆ ತಾನೆ. ಕೂಗ್ತಾರೆ. ಇರ್ತಾರಣ್ಣ ನೋವಿಗೆ. ಆವಾಗ ಅವರ ದುಃಖ ದೂರ ಮಾಡೋರು ಯಾರು? ಅಲ್ಲಿ ರೋಡಲ್ಲಿ ಇರುವಂತ ಪೇಷಂಟ್ಗಳ ದುಃಖ ದೂರ ಮಾಡೋರು ಯಾರು? ಡಾಕ್ಟರ್ ಮತ್ತು ನರ್ಸ್. ಹೌದಾ? ಡಾಕ್ಟರ್ ಮತ್ತು ನರ್ಸ್ ಅಲ್ಲಿ ಬೊಬ್ಬೆ ಹೊಡೆದ ಕುತ್ಕೊಂಡ್ಬಿಟ್ರೆ ಅವ್ರನ್ನ ಸರಿ ಮಾಡೋರು ಯಾರು ಅವಾಗ? ಭಗವಂತನ ತಂದೆ. ಇಲ್ಲಿ ಭಗವಂತ ಎಲ್ಲಿ ಬಂದ್ರಕ್ಕೋರೆ? ಇಲ್ಲಿ ಭಗವಂತ ಬಂದೇ ಇಲ್ಲ. ಇಲ್ಲ ನಾನು ಮಾತಾಡಿದ್ರೆ ಪೇಷಂಟ್ಗಳ ಬಗ್ಗೆ. ಹೌದಾ? ಅಲ್ಲಿ ಎದುರುಗಡೆ ಪೇಷಂಟ್ಗಳಿದ್ದಾರೆ, ಅವ್ರ ಕಾಯಿಲೆ ದೂರ ಮಾಡ್ಬೇಕು. ಯಾರು ಮಾಡ್ಬೇಕು? ಡಾಕ್ಟರ್ ಮತ್ತು ನರ್ಸ್. ಅವಾಗ ಅವ್ರು ಬೊಬ್ಬೆ ಹೊಡೆದಾಗ ಆ ನೋವಿನ ಪರಿಣಾಮ ಪ್ರಭಾವ ಡಾಕ್ಟರ್ ನರ್ಸ್ ಮೇಲೆ ಬೀಳ್ಬೇಕು, ಬೀಳಬಾರ್ದು? ಬೀಳಬಾರ್ದು. ಬೀಳಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ಭಗವಂತನ ನೆನಪು ಮಾಡಿ. ಮತ್ತು ವಾಪಸ್ ಭಗವಂತ ಅಂತ ಹೇಳ್ತಿದ್ದಾರೆ ರಾಜಮ್ಮಕ್ಕ. ಇಲ್ಲಿ ಭಗವಂತ ಎಲ್ಲಿ ಬಂದಿದ್ದಾರೆ? ಭಗವಂತನ ವಿಷಯನೇ ಇಲ್ಲ ಇಲ್ಲಿ. ಟ್ರೀಟ್ ಮಾಡ್ಬೇಕಷ್ಟೇ. ಅದರ ಮೊದಲು ಆಪರೇಷನ್ ಮಾಡಿ 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 ಅವ್ರಿಗೇನಿರ್ಬೇಕು? ಅನುಭವ. ಆ ಕೂಗನ್ನು ಕೇಳಿ 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 ಅವ್ರು ಪ್ರಾಕ್ಟೀಸ್ ಆಗಿರ್ಬೇಕು. ಕೂಗಿನ ಕಡೆ ಅವ್ರು ಗಮನ ಕೊಡೋದಿಲ್ಲ. ಗಮನ ಕೊಡೋದೇ ಅಲ್ಲಿ ಅವ್ರ ಕಾಯಿಲೆ ಏನು, ಅದಕ್ಕೆ ಪರಿಹಾರ ಏನು. ಹೌದಾ? ಶರೀರದ ಕಾಯಿಲೆಯನ್ನ ಪರಿಹಾರ ಮಾಡ್ಲಿಕ್ಕೆ ಆ ಡಾಕ್ಟ್ರು ನರ್ಸ್ ಇದ್ದಾರೆ. ಹೌದಾ? ಮನಸ್ಸಿನಲ್ಲಿ ಬಿಲ್ಡಿಂಗ್ ಬಿದ್ದೋಯ್ತಲ್ಲ, ಆಸ್ತಿ ಪಾಸ್ತಿ ಹೋಯ್ತಲ್ಲ ಅಂತ ಬೊಬ್ಬೆ ಹೊಡಿತಾ ಇದಲ್ಲ. ಮಾನಸಿಕ ಕಾಯಿಲೆ ದೂರ ಮಾಡೋರು ಯಾರು? ಯಾರು? ನಾವು ಮಕ್ಕಳು ತಾನೆ. ಶಾರೀರಿಕ ಕಾಯಿಲೆ ದೂರ ಮಾಡ್ಲಿಕ್ಕೆ ಅವ್ರು ನಿಮಿತ್ತರಿದ್ದಾರೆ. ಮಾನಸಿಕ ಕಾಯಿಲೆ ದೂರ ಮಾಡ್ಲಿಕ್ಕೆ ನಿಮಿತ್ತ ಯಾರು? ನಾವಲ್ವಾ? ಆವಾಗ ಅವರ ಕೂಗಿನ ಪ್ರಭಾವ ನಮ್ಮ ಮೇಲೆ ಬೀಳಿದೇನೆ ನಾವು ಅವ್ರಿಗೇನು ಕೊಡ್ಬೇಕು?
ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಮನಸ್ಸನ್ನು ಅಷ್ಟೇನ್ ಮಾಡ್ಬೇಕಾಗತ್ತೆ, ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಅನುಭವಿ ಮೂರ್ತಿಗಳಾಗಿ. ಏನಾಗ್ಬೇಕು? ಅನುಭವ ಮೂರ್ತಿಗಳು. ನೀವು ಕೇವಲ ಸಾಕ್ಷಿ ಆಗ್ಬಿಟ್ರೆ ನಡೀತಾರೆ. ಎಲ್ಲಿ ಬೇಕಾದ್ರೂ ಬೊಬ್ಬೆ ಬೀಳಲಿ, ಎಷ್ಟು ಬೇಕಾದ್ರೂ ಇದಾಗ್ಲಿ, ನೀವು ಕೇವಲ ಏನ್ ಮಾಡ್ಬೇಕು, ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರ್ಬೇಕು ಅಷ್ಟೇ. ಒಂದೇ ಕಡೆ ಕೂತ್ಕೊಂಡು ಕೊಡ್ತಾ ಇರಿ. ನೀವು ವಿಶ್ವದೆಲ್ಲ ಕಡೆಗೂ ಕೊಡ್ತಾ ಇರಿ. ನಿಮ್ಮ ಮನಸ್ಸು ಮೊದಲು ಆರೋಗ್ಯವಾಗಿರ್ಬೇಕು. ಓಕೆ, ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಈ ಮುರಳಿ ನುಡಿಸ್ಬೇಕಾದ್ರೆ ಬಾಬಾ ಅವ್ರ ಆರೋಗ್ಯ ಸರಿ ಇರ್ಲಿಲ್ಲ ಅಂದ್ರೆ, ಬಾಬಾ ಅಂತಂದ್ರೆ ಶಿವಬಾಬಾ ಅಂದಲ್ಲ, ಬ್ರಹ್ಮ ಬಾಬಾ ಗುಲ್ಜಾದ್ ಆದಿರ ಶರೀರ ಕೆಮ್ಮು ಬರ್ತಾ ಇತ್ತು. ಅದಕ್ಕಾಗಿ ಏನ್ ಮಾಡಿದಾರೆ ಬಾಬಾ, ಸಣ್ಣ ಮುರಳಿಯನ್ನು ನುಡಿಸಿದ್ದಾರೆ ಅಲ್ವಾ? ಶರೀರ ಸಪೋರ್ಟ್ ಕೊಡ್ದಿದ್ದಾಗ ಅದನ್ನ ಹೆಚ್ಚಿಗೆ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ? ಹಾಗೆ ನಿಮ್ಮಲ್ಲಿ ಆ ಸಂಪಾದನೆ ಇಲ್ಲ ಅಂತಂದ್ರೆ ನೀವು ಚೆನ್ನಾಗಿ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರಪಂಚದಲ್ಲಿ ಎಲ್ಲಾನು ಕೂಡ ಅತಿಯಾಗಿ ಹೋಗ್ತಾ ಇದೆ ಅಂತೆ. ಪ್ರತಿದಿನ ಬಾಬಾನಂತ 2 ಗ್ರೂಪು ಬರ್ತಾ ಇದೆ ಅಂತೆ. ಒಂದು ಸಮಯ, ಪ್ರಕೃತಿ ಮತ್ತು ಮಾಯೆ ಬರ್ತಾ ಇದೆ ಅಂತೆ. ಸಮಯ ಮುಗೀತು, ಬೇಗ ಬೇಗ ಸತ್ಯುಗ ಬರ್ಲಿ ಅಂತ. ಪ್ರಕೃತಿನೂ ಹೇಳ್ತಾ ಇದೆ ಅಂತ, ಎಷ್ಟು ಮಲಿನ ಆಗ್ಬಿಟ್ಟಿದೆ, ಇನ್ನು ಎಷ್ಟು ತಡ್ಕೊಳ್ಲಿಕ್ಕೆ ಆಗ್ತದೆ ಅಂತ. ಮಾಯೇನು ಕೂಡ ಏನ್ ಮಾಡ್ತಿದ್ದೆ, ನಾನು ಯುದ್ಧ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದೇನೆ, ನಾನು ಕೂಡ ಶರಣಾಗ್ತೇನೆ ಅಂತ ಬರ್ತದಂತೆ ಒಂದು ಗ್ರೂಪ್. ಇನ್ನೊಂದು ಅಡ್ವಾನ್ಸ್ ಪಾರ್ಟಿಯವರು ಕೂಡ ಬರ್ತಾರಂತೆ, ಬಾಬಾ ಯಾವಾಗ 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 ಅಂತ. ಎಲ್ಲರೂ ರೆಡಿ ಇದ್ದಾರೆ. ಶಿವಬಾಬಾ ರೆಡಿ ಇದ್ದಾರೆ, ಬ್ರಹ್ಮ ಬಾಬಾ ರೆಡಿ ಇದ್ದಾರೆ, ಪಂಚತತ್ವಗಳು ರೆಡಿ ಇದ್ದಾರೆ. ಮಾಯೇನೂ ರೆಡಿ ಇದೆ, ಅಡ್ವಾನ್ಸ್ ಪಾರ್ಟಿ ರೆಡಿ ಇದ್ದಾರೆ. ಯಾರು ರೆಡಿ ಇಲ್ಲ? ನಾವೇ ನಾವು ಬ್ರಾಹ್ಮಣ ಮಕ್ಕಳು ಇನ್ನೂ ರೆಡಿ ಇಲ್ಲ. ಇನ್ನು ಸ್ಥೂಲ ಸಂಪಾದನೆಯಲ್ಲಿ, ಸ್ಥೂಲ ಲೆಕ್ಕಾಚಾರದಲ್ಲಿ ಸ್ಥೂಲವಾಗಿ ನಮ್ಮ ಪರಿವಾರದ ಬಗ್ಗೆನೇ ನಾವು ಗಮನವನ್ನ ಕೊಡ್ತಾ ಇದ್ದೀವಿ ಬಿಟ್ರೆ, ಅಂದ್ರೆ ನಮ್ಮ ಲೆಕ್ಕದಲ್ಲಿ ಏನು ಗೊತ್ತುಂಟಾ, ಸ್ಥೂಲ ಪರಿವಾರದ ಬಗ್ಗೆ ನಾವು ಗಮನ ಕೊಟ್ಬಿಟ್ಟು ನಾವು ಮುಂದೆ ಆರಾಮಾಗಿರ್ತೀವಿ ಅಂತ. ಶುದ್ಧ ಸುಳ್ಳು. ಹೌದು. ನೀವು ಮಾನಸಿಕವಾಗಿ ಎಷ್ಟು ನೀವು ಸ್ಟ್ರಾಂಗ್ ಆಗಿರ್ತೀರೋ, ಬೇರೆ ಆತ್ಮಗಳಿಗೆ ನೀವು ಕೊಡ್ತಿರೋ, ನಿಮ್ಮ ಪರಿವಾರದವ್ರಿಗೆ ಕೊಡ್ತಿರೋ, ಅಷ್ಟು ಚೆನ್ನಾಗಿರ್ತೀವಿ ಆತ್ಮೀಯರೇ. ನಾವು ಅವರಿಗೋಸ್ಕರ, ಅದಕ್ಕೋಸ್ಕರ ಸಮಯ ಸಂಕಲ್ಪವನ್ನು ತುಂಬಾ ವ್ಯಯ ಮಾಡ್ತಾ ಇದ್ದೀವಿ. ಅದ್ರ ಕಡೆ ಗಮನ ಕೊಡಬಾರ್ದು ಅಂತಲ್ಲ ಕೂಡಿ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಇದರ ಅನಿವಾರ್ಯತೆ, ಅವಶ್ಯಕತೆ ತುಂಬಾ ಇದೆ. ಆಧ್ಯಾತ್ಮಿಕ ಪಾಲನೆ ಪ್ರತಿಯೊಂದು ಆತ್ಮನಿಗೆ, ನಿಮ್ಮ ಎದುರುಗಡೆಗೆ ಬರುವಂತ ಆತ್ಮಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪೇಷಂಟ್ಗಳಿರ್ಬೋದು, ಪರಿವಾರದ ಮೆಂಬರ್ಸ್ಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದರ ತೀರಾ 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 ಅವಶ್ಯಕತೆ ಇದೆ. ಅದನ್ನು ಕೊಡ್ಲಿಕ್ಕೆ ನೀವೇ ಯಾರು? ನಿಮಿತ್ತರು. ನನಗೆ ಹಾಲು ಬೇಕು ಅಂದ್ರೆ ಎಷ್ಟು ಅಂಗಡಿಗಳು ಓಪನ್ ಇದ್ರು ಕೂಡ ಬೇಕರಿ ಓಪನ್ ಇಲ್ಲ ಅಂತ ನನಗೆ ಹಾಲು ಸಿಗೋದಿಲ್ವಲ್ಲ ಅಲ್ವಾ? ಹಾಗೆ ಪ್ರಪಂಚಕ್ಕೆ ಪರಮಾತ್ಮನ ಶಾಂತಿ ಕೊಡೋರು ಯಾರು? ನೀವೇ ತಾನೆ. ಅಷ್ಟು ಸೀರಿಯಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ಹೇಳ್ತಾರೆ ಆ ರೀತಿ ಸಂಪನ್ನರಾಗ್ಲಿಕ್ಕೆ, ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ, ಪ್ರತಿಯೊಂದು ಕರ್ಮದಲ್ಲಿ ಸಾಕ್ಷಾತ್ಕಾರ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ, ಸ್ಟೇಜ್ ಮೇಲೆ ಕೂತ್ಕೊಳ್ಬೇಕು, ನಿಮ್ಮ ಎದುರುಗಡೆ ಜನ ಇರಬೇಕು, ನೀವು ಅವರಿಗೆ ದೃಷ್ಟಿ ಕೊಡಬೇಕು, ಅವಾಗ ಅವ್ರಿಗೆ ಅನುಭವ ಆಗ್ಬೇಕು, ಕಿರಣ ಕಾಣಬೇಕು. ಅದಲ್ಲ, ಕರ್ಮ ಮಾಡ್ತಾ ಇದ್ದಾಗ್ಲೂ ಕೂಡ ಪ್ರತಿ ಸಮಯದಲ್ಲಿ ನೀವು ಭಗವಂತನ ಧರಿಸಿದಾಗ ಭಗವಂತನ ಅನುಭವ ಎದುರುಗಡೆಯವರಿಗೆ ಆಗ್ಬೇಕು. ಆಗ್ಬೇಕಾದ ನೀವು ಕೇವಲ ಮೂರ್ತಿ. ಈ ರೀತಿ ಸಾಧನೆ ಮಾಡುವಂತ ಮಕ್ಕಳು ನನಗೆ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಡೇಟ್ ಫಿಕ್ಸ್ ಮಾಡಿ. ಗೃಹ ಪ್ರವೇಶ ಮಾಡ್ಬೇಕು ಅಂತ ಡೇಟ್ ಫಿಕ್ಸ್ ಮಾಡ್ತೀರಿ, ಮಕ್ಕಳ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತೀರಿ, ಸ್ಕೂಲ್ ಅಡ್ಮಿಷನ್ ಇಂದ ಡೇಟ್ ಫಿಕ್ಸ್ ಮಾಡ್ತೀರಿ ಅಲ್ವಾ? ಹಾಗೇನೆ ಈ ಸಂಪನ್ನತೆಯ ಸಂಪೂರ್ಣತೆಯ ಡೇಟ್ ಅನ್ನು ಕೂಡ ಏನ್ ಮಾಡ್ಬೇಕು? ಯಾರು ಫಿಕ್ಸ್ ಮಾಡ್ಬೇಕು? ನಾವೇ ಶಿವಬಾಬಾ ಮಾಡ್ಬೇಕಾ? ಡ್ರಾಮಾ ಮಾಡ್ಬೇಕಾ? ಯಾರು ಮಾಡ್ಬೇಕು? ನಾವೇ ಮನೆ ಕಡೆ ಬೇಗ 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 ಮುಗಿಬೇಕು ಅಂತ ಡೇಟ್ ಫಿಕ್ಸ್ ಮಾಡ್ತಿರ್ತಾನೆ. ಹಾಗೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಡೇಟ್ ಫಿಕ್ಸ್ ಮಾಡುವಂತ ಮೊದಲು ನಾನು ಅದಕ್ಕೆ ಯೋಗ್ಯನಾಗಿದ್ದೀನಿ ಅಂತ ಏನ್ ಮಾಡ್ಕೊಳ್ಳಿ. ಮನೇನೆ ರೆಡಿ ಆಗಿಲ್ಲ, ಗೋಡೆನೆ ರೆಡಿ ಆಗಿಲ್ಲ, ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೋಗ್ಬಿಟ್ಟು ಇರ್ಲಿಕ್ಕೆ ಆಗತ್ತಾ? ಇಲ್ಲಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತ ಒಂದು ಸಮಯ ಇವಾಗ ಬರ್ತಾ ಇದೆ. ನಿಮಿತ್ತ ಆತ್ಮರನ್ನ ಬಾಬಾ ಸೂಕ್ಷ್ಮವಾಗಿ ರೆಡಿ ಮಾಡ್ತಾ ಇದ್ದಾರೆ. ಮೊದಲು ಆರಂಭದಲ್ಲಿ ಬ್ರಹ್ಮ ಬಾಬಾ ಅವರ ಮೂಲಕ ಜನರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಯಾರ ಸಾಕ್ಷಾತ್ಕಾರ? ಕೃಷ್ಣನ ಸಾಕ್ಷಾತ್ಕಾರ. ಯಾರು ಮಾಡಿಸ್ತಾ ಇದ್ರು? ಯಾರು ಮಾಡಿಸ್ತಾ ಇದ್ರು? ಗದ್ದಿ ಮೇಲೆ ಕೂತ್ಕೊಂಡಾಗ ಬ್ರಹ್ಮ ಬಾಬಾ ಕೂತ್ಕೊಳ್ತಾ ಇದ್ರು, ದಾದಿಯವ್ರಿಗೆ ಶ್ರೀಕೃಷ್ಣ ಕಾಣ್ತಾ ಇದ್ರು, ಕನಸಿನಲ್ಲಿ ಶ್ರೀಕೃಷ್ಣ ಕಾಣ್ತಾ ಇದ್ರು. ಯಾರು ಮಾಡಿಸ್ತಾ ಇದ್ರು? ಶಿವಬಾಬಾ. ಶಿವಬಾಬಾ. ಯಾರ ಮೂಲಕ?
ಬ್ರಹ್ಮ ತಂದೆ ಬಾಬಾ ಮೂಲಕ ಬ್ರಹ್ಮ ಬಾಬಾ ಅವ್ರ ಮೂಲಕ ಸ್ಟಾರ್ಟಿಂಗ್ ಮಾಡಿದ್ಯಾರು ಶಿವ ಬಾಬಾ. ಯಾಕಂದ್ರೆ ಬ್ರಹ್ಮ ಬಾಬಾ ಅವ್ರಿಗೆ ಜ್ಞಾನನೂ ಗೊತ್ತಿರ್ಲಿಲ್ಲ, ಶಿವ ಬಾಬಾ ಯಾರು ಅಂತಾನೂ ಗೊತ್ತಿಲ್ಲ, ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಮಾಡಿಸಿದ್ಯಾರು? ಶಿವ ಬಾಬಾ. ಅಂತಿಮ ಸಮಯದಲ್ಲಿ ಪ್ರತಿ ಕರ್ಮ ಮಾಡಬೇಕಾದ್ರೂ ಕೂಡ ಬ್ರಹ್ಮ ಬಾಬಾನ ಹತ್ರ ಹೋದಾಗ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯ ಹಗುರತೆಯ ಅನುಭವ ಜೊತೆಲಿರುವಂತ ದಾದಿಯವರಿಗೆ ಯಜ್ಞವತ್ಸರಿಗೆ ಆಗ್ತಾ ಇತ್ತು. ಅದನ್ನು ಯಾರು ಮಾಡಿಸ್ತಾ ಇದ್ರು? ಶಿವ ಬಾಬಾ. ಆವಾಗ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ತಮ್ಮಲ್ಲಿರುವಂತ ಅವ್ಯಕ್ತ ಶಕ್ತಿಗಳಿದಾವಲ್ಲ, ಅಷ್ಟು ವರ್ಷದ ಸಾಧನೆ ಇದೆಯಲ್ಲ, 31-32 ವರ್ಷದ ಸಾಧನೆ ಇದೆ, ಅವರು 33 ವರ್ಷ ಸಾಧನೆಯನ್ನು ಮಾಡಿದ್ದಾರೆ. ಹೌದಾ? 36ರಿಂದ 69ರವರೆಗೆ ಲಾಸ್ಟ್ 1 ವರ್ಷ 2 ವರ್ಷ ಅವ್ಯಕ್ತ ರೂಪದಲ್ಲಿ ನಿರಾಕಾರವಾಗಿರುವಂತಹ ಸಾಧನೆ ಜೊತೆಗೆ ಅವ್ರೇನಾಗಿದ್ದಾರಂತೆ, ಮಾನಸಿಕವಾಗಿ ಅದ್ರ ಜೊತೆ ಕನೆಕ್ಷನ್ ಆಗಿರೋದಕ್ಕೆ ಸದಾ ಕಾಲ ಹಸನ್ಮುಖತೆ, ಮುಗುಳು ನಗು, ಆ ಫೇಸ್ ಅಷ್ಟೊಂದು ಪ್ರಜ್ವಲಿತವಾಗಿರುವಂಥದ್ದು, ಡಬಲ್ ಲೈಟ್ ಸ್ಥಿತಿ ಇರ್ತಾ ಇರ್ತಾರೆ. ಯಾವುದರಿಂದ? ಸ್ವ ಸಂಪಾದನೆಯಿಂದ, ಸ್ವಶಕ್ತಿಯಿಂದ, ತಾನು ಮಾಡಿರುವಂತ ನಿರಾಕಾರ ಶಕ್ತಿಯ ಜೊತೆಗೆ ಅವ್ರೇನಾಗಿದ್ರು ಕನೆಕ್ಷನ್ ಇದ್ದಾಗ 93 ವರ್ಷ ಆದರೂ ಕೂಡ ಅವ್ರಿಗೆ ವಯಸ್ಸಿನ ಕಡೆಗೆ ಏನಿರ್ಲಿಲ್ಲ, ಗಮನ ಇರ್ಲಿಲ್ಲ. 102 ವರ್ಷ ಆದ್ರೂ ಕೂಡ ಜಾನಕಿ ದಾದಿ ಏನ್ ಮಾಡ್ತಿದ್ರು, ಚಳಿಗಾಲದಲ್ಲೂ ಕೆಮ್ಮಿದ್ರು ಕೂಡ ಬಂದ್ಬಿಟ್ಟು ಡೈಮಂಡ್ ಅವರು ಯೋಗದಲ್ಲಿ ಕೂತ್ಕೊಳ್ಳೋ. ನಾವು ಮನಮೈನಿ ಕಾಂಪ್ಲೆಕ್ಸ್ ಎಲ್ಲ ಇದ್ದ, ಅಯ್ಯೋ ಚಳಿನಪ್ಪ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಏನ್ ಮಾಡೋದು, ಅಲ್ಲೇ ಬೆಡ್ಶೀಟ್ ಹೊದ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟು. ಇದು ನಮ್ಮ ಸ್ಥಿತಿ ಅಲ್ವಾ? ಅದಕ್ಕಾಗಿ ಅಮ್ಮ ಏನ್ ಹೇಳ್ತಿದ್ದಾರೆ, ಮಕ್ಕಳೇ, ವರ್ತಮಾನ ಸಮಯದ ಅನುಸಾರ ಪ್ರತಿ ಕರ್ಮದಲ್ಲೂ ಕೂಡ ನೀವು ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೀರಾ. ಅಂದ್ರೆ ನಿಮ್ಮ ಮೂಲಕ ಸದಾ ಕಾಲ ಜನರಿಗೆ ಏನಾಗ್ತಾ ಇರಬೇಕು, ಶಾಂತಿ ಸುಖ ಹೇಳೋದು ಏನಾಗ್ತಾ ಇರಬೇಕು, ಹೊರಗಡೆಗೆ ಹೋಗ್ತಾ ಇರಬೇಕು. ಹೇಗೆ ನೀವು ಈಶ್ವರಿ ಜ್ಞಾನದಲ್ಲಿ ಮುಂದುವರಿತಾ ಹೋದಾಗ, ಸೇವೆಗೆ ನಿಮಿತ್ತ ಆದಾಗ ಸದಾ ಕಾಲ ವೈಟ್ ಡ್ರೆಸ್ ಹಾಕೊಂಡಿರ್ತೀರಾ, ಸದಾ ಬಾಬನ ಬ್ಯಾಡ್ಜನ್ನ ಧರಿಸಿರ್ತೀರಾ. ಅಷ್ಟು ಯೋಗ್ಯರಾಗಿದ್ದಾಗ ತಾನೇ ನಾವು ಅದನ್ನು ಧರಿಸ್ಬೇಕು ಅಂತ ಅನ್ಸತ್ತೆ. ಸದಾ ನಿಮ್ಮ ಹತ್ರ ಯೋಗವನ್ನು ಮಾಡಿಸ್ತಾ ಇರ್ತಾರೆ ಬಾಬಾ, ಸದಾ ನಿಮ್ಮ ಹತ್ರ ಜ್ಞಾನವನ್ನು ಹೇಳಿಸ್ತಾ ಇರ್ತಾರೆ, ಈಶ್ವರಿ ಸೇವೆಯನ್ನು ಮಾಡಿಸ್ತಾ ಇರ್ತಾರೆ. ಹಾಗೆ ಪ್ರತಿ ಕರ್ಮ ಮಾಡಬೇಕಾದ್ರೂ ಕೂಡ ನಾನು ಅದರ ಜೊತೆಗೆ ಜೋಡಣೆ ಆಗಬೇಕು. ನಡವಳಿಕೆಯ ಮೂಲಕ ಅಂತಂದ್ರೆ ಅಲ್ಲಿ ನೀವು ಸಂಕಲ್ಪ ಮಾಡಬೇಕಾಗಿಲ್ಲ, ನನ್ನಿಂದ ಕಿರಣ ಹೋಗ್ತಾ ಇದೆ, ಆತ್ಮಕ್ಕೆ ತಲುಪ್ತಾ ಇದೆ, ಏನಿಲ್ಲ. ಆ ಅನುಭವದಲ್ಲೇ ನಿಮ್ಗೆ ಏನಾಗ್ಬೇಕು ಗೊತ್ತಾಗ್ಬೇಕು. ಬಾಬಾ ನಮ್ಮನ್ನೇನ್ ಮಾಡ್ತಿದ್ದಾರೆ, ಉಪಯೋಗ ಮಾಡ್ತಾ ಇದ್ದಾರೆ. ಆದ್ಮೇಲೆ ನನ್ನ ಜೀವನದಲ್ಲೂ ಗೊತ್ತು, ಈಶ್ವರಿ ಸೇವೆ ಮಾಡಬೇಕಾದ್ರೆ, ಈಶ್ವರಿ ಜ್ಞಾನ ಹೇಳಬೇಕಾದ್ರೆ ಅದೊಂದು ವಿಶೇಷವಾದಂತ ಒಂದು ನಶೆ ಇರ್ತದೆ. ಡಾಕ್ಟ್ರಿಗೂ ಕೂಡ ಡಾಕ್ಟರ್ ಸೀಟಲ್ಲಿ ಬಂದ ತಕ್ಷಣ ಒಂದು ನಶೆ ಇರ್ತದೆ, ಗೊತ್ತಲ್ವಾ? ಬಸ್ ಡ್ರೈವರ್ಗೆ ನೋಡಿ, ಸೀಟ್ ಮೇಲೆ ಕುಂತ ತಕ್ಷಣ ಏನಾಗ್ಬಿಡ್ತದೆ, ಒಂದು ನಶೆ ಇರ್ತದೆ. ಹಾಗೆ ಭಗವಂತ ನಿಮ್ಮ ಜೊತೆಯಲ್ಲಿ ಇದ್ದಾಗ, ಭಗವಂತ ನಿಮ್ಮನ್ನು ಉಪಯೋಗ ಮಾಡಿಕೊಂಡಾಗ ನಿಮ್ಗೂ ಕೂಡ ಏನಿರ್ತದೆ, ಒಂದು ನಶೆ ಇರುತ್ತೆ. ಅದಕ್ಕಾಗಿ ನಾವು ಮಾಡುವಂತ ಪ್ರತಿಯೊಂದು ಕರ್ಮದಿಂದನೂ ಕೂಡ ನಾನು ಮನಬುದ್ಧಿಯಿಂದ ಭಗವಂತನ ಜೊತೆ ಜೋಡಣೆಯಾದಾಗ ಎದುಗಡೆ ಆತ್ಮನಿಗೆ ಏನು ಸಾಕ್ಷಾತ್ಕಾರ ಬೇಕು ಅದನ್ನು ಬಾಬಾ ಮಾಡಿಸ್ತಾರೆ. ಮೊದಲು ಬ್ರಹ್ಮ ಬಾಬಾರು ಗದ್ದಿ ಮೇಲೆ ಕುತ್ಕೊಂಡಾಗ ಕೃಷ್ಣನ ಸಾಕ್ಷಾತ್ಕಾರ ಜನರಿಗೆ ಆಗ್ತಾ ಇತ್ತು. ಅಂತಿಮ ಸಮಯದಲ್ಲಿ ಬ್ರಹ್ಮ ಬಾಬಾ ಒಂದ್ಸಲ ಗಿಡಕ್ಕೆ ನೀರು ಹಾಕ್ತಾ ಇದ್ರಂತೆ. ಒಬ್ಬರು ಬಂದ್ಬಿಟ್ಟು ಕೇಳಿದಂತೆ, ಈ ಒಂದು ಸಂಸ್ಥೆಯ ಮುಖ್ಯಸ್ಥ ಯಾರು ಅಂತ. ಇವ್ರು ಸರಿಯಾಗಿ ಪಂಚೆ ಗಿಂಜೆ ಎಲ್ಲ ಮೇಲೆ ಕಟ್ಬಿಟ್ಟು ನೀರು ಹಾಕ್ತಾ ಇದ್ದಾರೆ, ತಲೆಗೆ ಒಂದು ಟುವಾಲ್ ಕಟ್ಕೊಂಡು, ಸರಿನಾ? ಅವ್ರು ಎದ್ದು ಬಿಟ್ಟು ಹಿಂಗೆ ಮುಖ ನೋಡಿದ್ರಂತೆ. ಮುಖ ನೋಡಿದ್ದು ಅವ್ರ ಶಕ್ತಿಯನ್ನು ನೋಡ್ಬಿಟ್ಟು ಅವ್ರು ಕಾಲಿಗೆ ಬಿದ್ದುಬಿಟ್ರಂತೆ. ಅವ್ರೇನು ಮಾತಾಡಿಲ್ಲ. ನನ್ನ ಹೆಸರು ಬ್ರಹ್ಮ, ಪ್ರಜಾಪಿತ ಬ್ರಹ್ಮ, ನಾನು ಈ ಸಂಸ್ಥೆ ಮುಖ್ಯ, ಏನು ಹೇಳಿಲ್ವಂತೆ. ಅವರ ನೋಡಿದ ತಕ್ಷಣದಲ್ಲಿ ಏನಾಗ್ತಾ ಇತ್ತು, ಆ ಅನುಭವ ಹೇಳುವಂಥದ್ದು ಬೇರೆಯವರಿಗೆ ಆಗ್ತಾ ಇತ್ತು. ಯಾರೊಬ್ರು ಶಾಂತಿ ಬೇಕು ಅಂತ ಬಂದ್ರಂತೆ, ಬಾಬಾ ಏನು ಪತ್ರ ಬರಿತಾ ಇದ್ದಾರೆ, ಏನು ಮಾತಾಡಿಲ್ಲ, ಬಾಬಾ ಪತ್ರ ಬರೆದು ಎದ್ದೋದ್ರು. ಅವಾಗ ಅವರಿಗೆ ಶಾಂತಿಯ ಅನುಭವ ಆಯ್ತಂತೆ. ಹಾಗೆ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಯಾರಿರಬೇಕು ಆತ್ಮೀಯರೇ, ಬಾಬಾ ಇದ್ದು ನಡವಳಿಕೆ, ಮಾತು, ಕೃತಿಯ ಮೂಲಕ ಪ್ರತಿ ಕ್ಷಣ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ನಾವು ನಿಮಿತ್ತರಾಗಬೇಕು, ನಾವು ಮೂರ್ತಿಗಳಾಗಬೇಕು. ಆವಾಗ ನೀವು ಬಾಬ್ ಸಮಾನ್ ಆಗ್ತೀರಾ. ಅದರ ಅವಶ್ಯಕತೆ ಇವಾಗಿದೆ. ನನಗೆ ಸ್ಟೇಜ್ ಸಿಗ್ಲಿಲ್ಲ, ಯೋಗ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ಜ್ಞಾನ ಹೇಳಲಿಕ್ಕೆ ಬಾಬಾ ಬಿಡ್ತಾ ಇಲ್ಲ ಅಂತ ಬಿಟ್ಟು ನೀವೇನು ಕಂಪ್ಲೇಂಟ್ ಮಾಡುವ ಹಾಗೆ ಇಲ್ಲ. ಆ ಮೂಲಕ ಈಶ್ವರಿ ಸೇವೆಯನ್ನ ಮಾಡಲಿಕ್ಕೆ ನೀವು ನಿಮಿತ್ತರಾಗಬೇಕು, ಅಷ್ಟು ಯೋಗ್ಯರಾಗಬೇಕು. ಅಷ್ಟು ಯೋಗ್ಯರಾಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂತಹ ವಿಶೇಷ ಆತ್ಮಗಳನ್ನ ನಾನು ಇವಾಗ ರೆಡಿ ಮಾಡ್ತಾ ಇದ್ದೇನೆ. ಯಾರು ರೆಡಿ ಮಾಡ್ತಾ ಇರೋದು?
ಯೋಗೇಶ್ ಅಣ್ಣನ ರೆಡಿ ಬಾಬ್ ದಾದ. ಹಾಗಿದ್ರೆ ನೀವು ರೆಡಿ ಆಗ್ತಾ ಇದ್ದೀರಾ ಹೇಳೋದನ್ನ ಮನೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಸದಾ ಪ್ರತಿ ಕರ್ಮ ಮಾಡ್ಬೇಕಾದ್ರೂ ನಾನು ಖುಷಿಯಾಗಿರ್ತೇನೋ, ಅಯ್ಯೋ ಅಣ್ಣವರೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದಾವೆ ಅಂತ ಹೇಳ್ಬಿಟ್ಟು ಊರಿನೆಲ್ಲ ಸಮಸ್ಯೆಯನ್ನು ತಂದ್ಬಿಟ್ಟು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಆ ಒಂದು ಭಾರದ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡಿದ್ದೀರೋ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಊರಿನಲ್ಲೆಲ್ಲ ಪೇಷಂಟ್ಗಳು ಬಂದಾಗ ಡಾಕ್ಟರ್ ಮತ್ತು ನರ್ಸನ ಕೆಲಸ ಏನು? ಏನ್ ಕೆಲಸ? ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡೋದು, ಮನೇಲಿ ಆರಾಮಾಗಿರೋದು. ಕೊರೋನಾ ಸಮಯದಲ್ಲಿ ಡಾಕ್ಟರ್ಗೆ ಮತ್ತು ನರ್ಸ್ಗಳಿಗೂ ಕೂಡ ಮನೆಯಲ್ಲೂ ಕೂಡ ಅವ್ರಿಗೆ ಸಮಸ್ಯೆ ಇತ್ತೋ ಇರ್ಲಿಲ್ವೋ? ಆದ್ರೆ ಅವರು ಮೊದಲ ಗಮನ ಎಲ್ಲಿ ಕೊಟ್ಟಿದ್ದಾರೆ ಪೇಷಂಟ್ ಅಲ್ವಾ? ಹಾಗೆ ನೀವು ಕೂಡ ಡಾಕ್ಟರ್ ಅಲ್ವಾ, ಯಾವ್ದ ಕಡೆ ಗಮನ ಕೊಡಬೇಕು? ವಿಶ್ವ ಕಲ್ಯಾಣದ ಕಡೆ ಗಮನವನ್ನ ಕೊಡಬೇಕಾಗ್ತದೆ. ಅಂತ ಯೋಗ್ಯ ಮಕ್ಕಳಾಗಿ ನೀವು ರೆಡಿ ಆಗ್ಬೇಕಾಗ್ತದೆ. ಅದನ್ನು ಸಾಧನೆ ಮಾಡಿದವರಿಗೆ ಮಾತ್ರ ತುಂಬಾ ನಿರಾಕಾರವಾದಂಥ ಸ್ಟಾಕ್ ಇರ್ತದೆ. ಅವ್ರ ಹತ್ರ ಬಟ್ಟೆ ಇರ್ಲಿ ಇಲ್ಲದೆ ಹೋಗ್ಲಿ, ಊಟ ಇರ್ಲಿ ಇಲ್ಲದೆ ಹೋಗ್ಲಿ, ಬಂಗಾರ ಇರ್ಲಿ ಇಲ್ಲದೆ ಹೋಗ್ಲಿ, ಅವ್ರ ಮಸ್ತಾಗಿ ಅವ್ಯಕ್ತ ಸ್ಥಿತಿಯಲ್ಲಿ ಅವ್ಯಕ್ತವಾಗಿ ಸ್ಟಾಕ್ ಮಾಡಿರುವಂತ ಆ ಒಂದು ಸಾಧನದ ಜೊತೆಗೆ ಸಾಧನೆ ಜೊತೆಗೆ ಏನಾಗಿರ್ತಾರೆ, ಮಸ್ತಾಗಿರ್ತಾರೆ, ಖುಷಿಯಿಂದ ಇರ್ತಾರೆ, ಬೇರೆಯವ್ರಿಗೂ ಕೂಡ ಅದನ್ನೇ ಕೊಡ್ತಾ ಇರ್ತಾರೆ. ಕೊನೆಯ ಮಾತು, ನಿಮ್ಮ ಸುತ್ತಮುತ್ತಲು ಇರುವಂತ ಜನರಿಗೆ, ಮನೆಯಲ್ಲಿರುವಂತ ಜನರಿಗೆ ದೋಸೆ, ಪುರಿ, ಚಪಾತಿ, ಜಾಮೂನು, ಪಾನಿಪುರಿ ಮಾಡ್ಬಿಟ್ಟು ತಿನ್ನಿಸ್ಬೇಕು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಕೊಡಬೇಕು. ಏನ್ ಕೊಡ್ಬೇಕು? ಶಾಂತಿ, ಸುಖ, ನೆಮ್ಮದಿ. ಯಾಕಂದ್ರೆ ಅದು ನಿಮ್ಮ ಹತ್ರ ಮಾತ್ರ ಇದೆ, ಬೇರೆ ಯಾತ್ರನೂ ಇಲ್ಲ, ಯಾರು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಹೇಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಮಾತ್ರ ಗೊತ್ತಿದೆ. ಅದಕ್ಕಾಗಿ ಆ ರೀತಿ ಸಾಧನೆಯನ್ನ ಮಾಡಿ ಈ ವಾರ ಪೂರ್ತಿ ಅದ ಕಡೆಗೆ ಗಮನವನ್ನ ಕೊಡಿ. ಓಕೆ, ಓಂ ಶಾಂತಿ. ಓಂ